ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ದಸರಾ ಮತ್ತು ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಮತ್ತು ದೀಪಾವಳಿ ಹಬ್ಬ ಬರ್ತಾ ಇದೆ. ಹಬ್ಬಕ್ಕೂ ಮುಂಗಡವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಒಂದು ಗಹನವಾದ ವಿಷಯನ ನಿಮ್ಮ ಮುಂದೆ ಪ್ರಸ್ತುತಪಡಿಸಕ್ಕೆ ಬಂದಿದ್ದೀನಿ. ಸುಮಾರು ಒಂದು 10-12 ವರ್ಷದಿಂದ ನಾನೊಂದು ಕಂಪನಿಗೆ ಸೇರಿಕೊಂಡಿದ್ದೆ, ಅಂದರೆ ಹೊಸದಾಗಿ ಕಂಪ್ನಿ ಸೇರಿಕೊಂಡಿದ್ದೆ. ಆಗ ಜನವರಿ ತಿಂಗಳಲ್ಲಿ ಸೇರಿಕೊಂಡಿದ್ದೆ. ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ಅಂಗವಾಗಿ ಅಲ್ಲೊಂದು ಕಾರ್ಯಕ್ರಮ ಮಾಡಿದರು. ಕಾರ್ಯಕ್ರಮ ಮಾಡಿದಾಗ ಸಹಜವಾಗಿ ಎಲ್ಲರೂ ಒಳ್ಳೊಳ್ಳೆ ಇದನ್ನು ಎತ್ನಿಕ್ ಸ್ಟೈಲ್ ಬರಬೇಕು ಅಂದರೆ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಬರಬೇಕು ಅಂತ ಹೇಳಿದರು. ನಾನು ನನ್ನ ಸಾಂಪ್ರದಾಯಿಕ ಉಡುಗೆಯಾಗಂಥ ಒಂದು ಕಚ್ಚೆ ಪಂಚೆ ಮತ್ತು ಜುಬ್ಬ ಹಾಕ್ಕೊಂಡು ತಲೆ ಮೇಲೆ ಒಂದು ಮೈಸೂರು ಪೇಟ ಹಾಕ್ಕೊಂಡು ಹೋಗಿದ್ದೆ. ಎಲ್ಲರೂ ಖುಷಿಪಟ್ಟರು, ಎಲ್ಲ ಚೆನ್ನಾಗಿದೆ ಅಂತೆಲ್ಲ ಅಂದರು. ಅದಾದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮ ಆದಮೇಲೆ ಏನು ನೋಡ್ತೀನಿ, ಸ್ವತಂತ್ರ ಅಂದರೆ ಗಣರಾಜ್ಯೋತ್ಸವ ಅಂತಿದೆ, ಸ್ವಾತಂತ್ರ್ಯಕ್ಕೆ ಏನಾದರೂ ಇರಬೇಕು ಅಂತ ಹೇಳಿದ್ರಲ್ಲಿ ಯಾವುದು ಸ್ವತಂತ್ರದ್ದೇ ಏನೂ ಇರಲಿಲ್ಲ. ಬರೀ ಅದೇ ಹೆಣ್ಣು ಮಕ್ಕಳುಗಳು ಸೊಂಟ ತಿರುಗಿಸೋದು, ಗಂಡು ಮಕ್ಕಳು ಅದನ್ನು ನೋವೋದು, ಒಬ್ಬರ ಮೇಲೆ ಎತ್ಕೊಳೋದು, ಮುದ್ದಾಡೋದು, ಅಪ್ಪಾಡೋದು, ಇದೇ ಥರನೇ ಇತ್ತು. ಎಲ್ಲಾದಾಗ ನನಗೇನೋ ಅಂದರೆ ಇವತ್ತಿನ ದಿನದ ಔಚಿತ್ಯ ಇದೆಯಲ್ಲ, ಔಚಿತ್ಯಕ್ಕೂ ಇಲ್ಲಿ ಮಾಡ್ತಿರೋಂಥ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಏನು ಇಲ್ವಲ್ಲ ಅಂದ್ಕೊಂಡೆ. ಸರಿ, ಇನ್ನು ಹೊಸದಾಗಿ ಸೇರ್ಕೊಂಡಿದ್ದೀನಿ, ಯಾತಕ್ಕೆ ಮಾತನಾಡೋದು ಅಂತ ಸುಮ್ಮನಾಗೋದೆ. ಅದಾದಮೇಲೆ ಎಲ್ಲ ಕಾರ್ಯಕ್ರಮ ಮುಗೀತು. ಕಾರ್ಯಕ್ರಮ ಮುಗಿದ ಮೇಲೆ ಸುಮಾರು ನನ್ನ ಪರಿಚಯ ಇರೋರಿಗೆ ನನ್ನದೊಂದು ಸಿಗ್ನೇಚರ್ ಇದು ಗೊತ್ತಿರುತ್ತೆ, ಬೋಲೋ ಭಾರತ್ ಮಾತೆಗೆ ಜೈ ಹೇಳೋದು. ಕೊನೆಯಲ್ಲಿ ಒಂದು ಸತಿ ಹೇಳಿ ತೋರಿಸ್ತೀನಿ ಅದನ್ನು. ಒಂದು ಸತಿ ಜೋರಾಗಿ ನಾನು ಒಂದು ಹೇಳಿದೆ, ನೋಡಿ ಎಲ್ಲರೂ ಇಲ್ಲಿದ್ದೀರಿ, ಶ್ರೋತರೆಲ್ಲ ನಾವು ಮಾಡಿದ್ದೀವಿ, ಕಾರ್ಯಕ್ರಮ ಮಾಡಿದ್ದೀವಿ, ಆದರೆ ದೇಶಕ್ಕೋಸ್ಕರ ಒಂದು ಜೈಕಾರ ಹೇಳಬೇಕು. ಹಾಗಾಗಿ ಎಲ್ಲರೂ ನಿಂತ್ಕೊಂಡು ಒಂದು ಸತಿ ಜೋರಾಗಿ 2 ಕೈಯನ್ನು ಗಟ್ಟಿ ಹಿಡ್ಕೊಂಡು ಜೋರಾಗಿ ಹೇಳಬೇಕು. ನೋಡೋಣ, ಇಲ್ಲ ಸುಮಾರು ಒಂದು 200-200 ಜನ ಇದ್ದೀರಿ, ನೀವು ಜೋರಾಗಿ ಹೇಳ್ತಿರೋ ನಾನು ಜೋರಾಗಿ ಹೇಳ್ತೀನೋ ಅಂತ ಹೇಳಿಬಿಟ್ಟು ನಾನೇನು ಮಾಡಿದ್ರೆ ಒಂದೇ ಸತಿ ಕಂಡದಲ್ಲಿ ಬೋಲೋ ಭಾರತ್ ಮಾತೆಗೆ ಜೈ ಹೇಳಿದೆ. ನಾನು ಒಂದು ಸತಿ ಬೋಲೋ ಭಾರತ್ ಮಾತೆಗೆ ಜೈ ಹೇಳಿದ ಮೇಲೆ ಎಲ್ಲರಿಗೂ ಖುಷಿ ಆಯಿತು. ಯಾರು ಅಂತೆಲ್ಲ ಹೇಳಿದ್ರು. ನಾನು ಹೇಳಿಬಿಟ್ಟು ಈ ಕಡೆ ಬರ್ತಾ ಇದ್ದೀನಿ. ಬಂದಿದ ತಕ್ಷಣ ಸುಮಾರು ಒಂದು 8-10 ಜನ ಬಂದರು. ನನಗೆ 8-10 ಜನ ಬಂದಿದ ತಕ್ಷಣ ನಮಸ್ಕಾರ ಅಂತ ನನ್ನ ಹೆಸರು ಅವರೆಲ್ಲ ಹೆಸರನ್ನ ಪರಿಚಯ ಮಾಡ್ಕೊಂಡ್ಮೇಲೆ ಎಲ್ಲರೂ ಕೇಳಿದ್ದು ಒಂದೇ ಪ್ರಶ್ನೆ, ಸರ್ ನೀವು RSSನವರಾ ಅಂದರು. ನಾನು ಒಂಥರ ನಕ್ಬಿಟ್ಟೆ. ಆದರೆ ನನಗೆ ಒಂಥರ ಖುಷಿ ಆಯಿತು, ಅಷ್ಟೇ ನನಗೆ ಅದು ದುಃಖನೂ ಆಯಿತು. ಅದಕ್ಕೆ ಕೇಳಿದೆ, ಅಲ್ಲ ನಾನು RSS ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತ ಹೇಳಿದ್ರೆ, ಇಲ್ಲ ಸರ್ ಬೋಲೋ ಭಾರತ್ ಮಾತೆಗೆ ಜೈ ಹೇಳಬೇಕು ಅಂತ ಹೇಳಿದ್ರೆ ನೀವು RSSನವರೇ ಆಗಿರಬೇಕು ಸಾರ್ ಅಂತ ಹೇಳಿದ್ರು. ಆಗ ನನಗೆ ಖುಷಿ ಆಯಿತು. ಅರೆ RSS ನಂದು ಬೋಲೋ ಭಾರತ್ ಮಾತೆಗೆ ಜೈ ಹೇಳಿದ್ರೆ RSS ಅವರು ಅಂತಾರಲ್ಲ ಅಂತ. ಅಂದರೆ ಅದೇ ರೀತಿ ಏನು ಬೋಲೋ ಭಾರತ್ ಮಾತೆಗೆ ಜೈ ಹೇಳಿದ್ರೆ RSS ಅವ್ರು ಮಾತ್ರನಾ, ಬೇರೆ ಯಾರು ಹೇಳಬಾರ್ದಾ ಅಂತ ಅನ್ನಿಸ್ತು. ಅಂದರೆ ಇವತ್ತಿನ ದೇಶದಲ್ಲಿ ಯಾವ ರೀತಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ದೇಶ ಪ್ರೇಮ ಅಂತ ಹೇಳಿದ್ರೆ ಅದು ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮಾತ್ರನೇ ಒಕ್ಕೊರಲಿಂದ ಮತ್ತು ಹೃದಯಾಂತರಾಳದಿಂದ ಅವರು ಬೋಲೋ ಭಾರತ್ ಮಾತೆಗೆ ಜೈ ಹೇಳ್ತಾರೆ ಮತ್ತು ಭಾರತ ಮಾತೆಗೆ ಯಾವಾಗಲೂ ಜೈಕಾರ ಹಾಕ್ತಾರೆ ಮತ್ತು ಭಾರತ ಮಾತೆಯ ವಿರುದ್ಧವಾಗಿ ಹೋಗೋದಿಲ್ಲ ಅನ್ನೋದು ಜನಮಾನಸದಲ್ಲಿ ಅಚ್ಚಾಗಿ ಉಳಿದಿದೆ ಅಂತ ಹೇಳೋದು ತಪ್ಪಾಗ್ಲಾರ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ಅವಿವೇಕ ಅಂತ ಹೇಳ್ಬೋದು, ಅಥವಾ ಮುಟ್ಟಾಡ್ರು ಅಂತ ಹೇಳ್ಬೋದು, ಅಥವಾ ಜ್ಞಾನದ ಕೊರತೆನೋ ಅಥವಾ ಬೌದ್ಧಿಕ ದಿವಾಳಿತನೋ ಅವರು ತಲಾತಟ್ಟಿಗೆ ಏನೇನೋ ಮಾತನಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವ್ರು ಯಾರಿಗೂ ಅವರ ಅಪ್ಪನ ಹೆಸರಿಲ್ಲದೆ ಇದ್ದರೆ ಅವರಿಗೊಂದು ಐಡೆಂಟಿಟಿನೇ ಇರ್ತಿರಲಿಲ್ಲ. ಅಪ್ಪನ ಹೆಸರಿಲ್ಲದೆ ಇದ್ದರೆ ಇವರೊಂದು ಸಾಮಾನ್ಯವಾದ ಜಿಲ್ಲಾ ಪಂಚಾಯಿತಿ ಚುನಾವಣೆನೂ ಗೆಲ್ಲಕ್ಕಾಗ್ತಿರಲಿಲ್ಲ ಅಂಥವ್ರಿಗೆ. ಮತ್ತಿನ್ನು ಇನ್ನೊಂದು ಸಂಸ್ಕೃತದಲ್ಲಿ ಒಂದು ಚೆನ್ನಾಗಿದೆ, ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ಪಾತ್ರತ್ವಂ ಪಾತ್ರತ್ವ ಧನಮಾಪ್ನೋತಿ ಧನಾಧರ್ಮಂ ತದಸ್ಕಂ ಅಂತ ಒಂದಿದೆ. ಅಂದರೆ ವಿದ್ಯೆಯಿಂದ ವಿನಯ ಬರುತ್ತೆ, ವಿನಯದಿಂದ ಪಾತ್ರತ್ವ ಬರುತ್ತೆ, ಪಾತ್ರದಿಂದ ಧನ ಬರುತ್ತೆ, ಧನದಿಂದ ತದಸುಖಂ ಸಿಗತ್ತೆ ಅಂತ. ಆದರೆ ಇವರು ಹುಟ್ಟದಾರಿಂದಲೇ ಚಿನ್ನದ ಸ್ಪೂನ್ ಇಟ್ಕೊಂಡು ಬಂದಿದ್ದಾರೆ, ಆದರೆ ವಿದ್ಯೆ ನೈವೇದ್ಯ. ಅಷ್ಟೆಲ್ಲ ಚೆನ್ನಾಗಿ ಇಟ್ಕೊಂಡು ಅವ್ರಿಗೆಲ್ಲ ಮೀಸಲಾತಿಗಳಿದೆ, ಎಲ್ಲನೂ ಇದೆ, ಅವ್ರು ಹೋಗಿದ್ರೆ ಎಲ್ಲಿವರೆಗೂ ಆಗ್ಬೋದಾಯಿತು. ಆದರೆ PUCನೂ ಪಾಸಾಗಿಲ್ಲ. ಆದರೆ ಅವರ ಮಾತು ಮಾತ್ರ ಇಡೀ ನಾನೇ ಪ್ರಭೂತಿ, ನನಗೆ ಚೆನ್ನಾಗಿ ಗೊತ್ತಿದೆ ಅಂತ. ಅಂಥ ಮನುಷ್ಯನ ಬಗ್ಗೆ ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ. ಆದರೆ ಅವ್ರಿಗೋಸ್ಕರನೇ ಅವ್ರು ಏನೊಂದು 4-5 ಹೇಳಿದರು. ಅದಕ್ಕೆ ಯಾವ ರೀತಿ ಸಂಘ ಇವತ್ತು ನಮ್ಮ ದೇಶದಲ್ಲಿ ಯಾಕೆ ಅವಶ್ಯಕತೆ ಇದೆ, ಸಂಘ ಏನೇನು ಮಾಡಿದೆ ಅಂತ ಒಂದು 4-6 ಉದಾಹರಣೆಗಳ ಮುಖಾಂತರ ನಿಮ್ಮ ಮುಂದೆ ಹೇಳಬೇಕು ಅಂತ ಬಂದಿದ್ದೀನಿ. ಇದು ಯಾರದೇ ವಿರುದ್ಧವಾಗಿ ಒಂದು ಹೇಳಬೇಕು ಅಂತಲ್ಲ. ಯಾಕೆಂತ ಹೇಳಿದ್ರೆ, ಸಂಘಕ್ಕೆ ಹೇಗಪ್ಪ ಅಂತ ಹೇಳಿದ್ರೆ, ಸಂಘ ಒಂದು ಆನೆ ಅಂತ. ನಮಗೊಂದು ಕನ್ನಡದಲ್ಲಿ ಒಂದು ಗಾದೆ ಚೆನ್ನಾಗಿ ಗೊತ್ತಿದೆ, ಆನೆ ಹೋಗ್ತಾ ಇರತ್ತೆ, ಅಂಬಾರಿ ಹೋಗ್ತಾ ಇರತ್ತೆ, ನಾಯಿ ಬೊಗಳುತ್ತೆ ಅಂತಾರೆ. ನಾಯಿ ಬೊಗಳದ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಚ ಅಂತ ನಾಯಿಗೆ ಒಂದು ಕಲ್ಲು ಹೊಡಿತಾರೆ. ಆನೆ ಪಾಡಿಗೆ ಆನೆ ಅದನ್ನು ಇನ್ನೂ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ, ಆನೆ ಪಾನೆಗಡೆ ಹೋಗ್ತಾ ಇರತ್ತೆ. ಹಾಗೆ ಸಂಘ ಅನ್ನೋದೊಂದು ಆನೆ, ಅಂದರೆ ಗಜ ಅದಂತ ಹೇಳಿದ್ರೆ ಮೊನ್ನೇನು ದಸರಾ ಆಯಿತು. ದಸರಾದಲ್ಲಿ ಹೋಗ್ತಾ ಇರಬೇಕಿದ್ರೆ ಎಲ್ಲ ಅಂಬಾರಿ ನೋಡಿಕೊಂಡು, ಆನೆ ನೋಡಿಕೊಂಡು, ಗಜಗಂಭೀರ್ಯ ನೋಡ್ಕೊಂಡು ಖುಷಿ ಪಡ್ತಾರೆ. ಅದೇ ನಾಯಿ ಹೋದರೆ ಕಲ್ಲು ಹೊಡಿತಾರೆ. ಸಂಘ ಆನೆ ಅಂತ ಹೇಳಿದೆ, ನಾಯಿ ಯಾರು ಅಂತ ಹೇಳಿಲ್ಲ, ಅನ್ನಿ ತಿಳ್ಕೊಳ್ಳಿ ಅಷ್ಟೇ. ಮತ್ತು
ಸಂಘ ಯಾಕೆ ಶುರುವಾಯಿತು, ಸಂಘ ಅಂದರೆ ಏನು, ಸಂಘ ಯಾಕೆ ಶುರುವಾಯಿತು ಅಂತ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಅಂತ. ಅದಕ್ಕೆ ತುಂಬ ಜನಕ್ಕೆ ಗೊತ್ತಿದೆ, ಆದರೂ ಒಂದು ಸತಿ ಸಣ್ಣದಾಗಿ ಒಂದಿನ ಸಂಘ ಶುರುವಾದದ್ದು ಯಾಕೆ ಮತ್ತು ಏನು ಮಾಡ್ತಿದೆ ಅಂತ ಹೇಳಿಬಿಟ್ಟು ಮುಂದೆ ಹೋಗೋಣ. ಅದು 1850ನೇ ದಶಕದಲ್ಲಿ ಮಂಗಲ್ ಪಾಂಡೆ ಅಂತ ಒಬ್ಬ ಸೇನಾನಿ, ಆತ ಸೈನ್ಯದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ, ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ನಾವೆಲ್ಲ ಗೋವು ಅಂತ ಹೇಳಿದ್ರೆ ಅದನ್ನು ಮಾತೆ ಅಂತ ಕರಿತೀವಿ, ಬರೀ ಗೋವು ಅಂತ ಹೇಳಿದ್ರೆ ಗೋ ಮಾತೆ ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಮಲ್ಲಿ ಏನಂತ ಹೇಳಿದ್ರೆ 3,000 ಕೋಟಿ ಮುಕ್ಕೋಟಿ ದೇವತೆಗಳು ಇದ್ದಾರೆ ಅಂತ ಹೇಳ್ತಾರೆ. ಆ 3 ಕೋಟಿ ದೇವತೆಗಳನ್ನ ನಮಸ್ಕಾರ ಮಾಡಬೇಕು ಅಂದ್ರೆ ಎಲ್ಲ ಕಡೆ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ಕೇವಲ ಒಂದು ಗೋ ಮಾತೆಯನ್ನು ಸುತ್ತಾಕೊಂಡು ಬಂದ್ಬಿಟ್ರೆ ಸಾಕು, ನಮಗೆ 3 ಸುತ್ತಾಕ್ಬಿಟ್ರೆ ಸಾಕು, 3 ಕೋಟಿ ಮುಕ್ಕೋಟಿ ದೇವತೆಗಳನ್ನು ನಮಸ್ಕಾರ ಮಾಡಿದ್ವಿ ಅಂತ ಅನ್ಸುತ್ತೆ. ಅಂಥ ಗೋ ಮಾತೆನ ಅವ್ರೇನು ಮಾಡಿರ್ತಾರೆ, ಬ್ರಿಟಿಷ್ ಏನು ಮಾಡಿರ್ತಾರೆ ಅಂದರೆ ತಾವು ಕಟ್ಟಿರ್ತಾರಲ್ಲ, ಏನೋ ಒಂದು ಬಾಂಬ್ ಬಿಟ್ಟಿರ್ತಾರಲ್ಲ, ಆ ಬಾಂಬಿಗೆ ಮದ್ದಿಗೆ ಅದ್ರ ಮೇಲಿರುವಂಥದ್ದು ಆ ಗೋವಿನಂಥ ಚರ್ಮನ ಹಾಕಿ, ಅದು ಗೋವಿನಂಥ ಚರ್ಬಿ ಅಂತ ಹೇಳಿದ್ರೆ ಅದರದ ಕೊಬ್ಬನ್ನು ಹಾಕಿರ್ತಾರೆ. ಅದೇನಂತ ಹೇಳ್ತಾರೆ, ನಾವು ಪಟಾಕಿ ಹೊಡಿಬೇಕಿದ್ರೆ ಏನು ಮಾಡ್ತೀವಿ, ಪಟಾಕಿ ತುದಿನ ಹಿಂಗೆ ತೆಗೆದುಬಿಟ್ಟು ಸ್ವಲ್ಪ ಬಿಚ್ಚಿಬಿಟ್ಟು ಅದನ್ನು ಹಚ್ತೀವಲ್ಲ, ಅದೇ ಥರ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಆ ಬಾಂಬ್ನ ಎತ್ತಿ ಹಾಕಬೇಕಿದ್ರೆ ಕಲ್ಲಿಂದ, ಕೈಯಲ್ಲಿ 2 ಕೈಲಿ ಶಸ್ತ್ರಾಸ್ತ್ರಗಳು ಇರುತ್ತೆ, ಹಾಗೆ ಮಾಡೋಕ್ಕಂದು ಕೈಯಿಂದ ಅವನಿಗೆ ಅಲ್ಲಿಂದ ಕಚ್ಚಿಬಿಟ್ಟಿಗೆ ಬಿಸಾಕಬೇಕಾಗತ್ತೆ. ಆ ಥರ ಬಿಸಾಕಬೇಕು ಅಂತ ಹೇಳಿದಾಗ ಅದನ್ನ ಗೊತ್ತಿಲ್ಲದಾಗ ಆ ಗೋವಿನ ಕೊಬ್ಬನ್ನು ತಿನ್ನಬೇಕಂದ್ರೆ ಆ ಕೊಬ್ಬನ್ನು ತಿನ್ನಬೇಕಾಗ್ತಿರುತ್ತೆ. ಗೋವಿನ ಕೊಬ್ಬು ಅಂತ ಹೇಳಿದ್ರೆ ಸಾಯಿಸಿದಾಗ ಮಾತ್ರ ಗೋವಿನ ಕೊಬ್ಬು ಬರೋದು. ಸೊ ಹಾಗಾಗಿ ಗೋಹತ್ಯೆ ಮಹಾಪಾಪ ಅಂತ ಏನು ಮಾಡ್ತಾರೆ ಅಂದರೆ ಈತ ಮಂಗಲ್ ಪಾಂಡೆ ಪ್ರಪ್ರಥಮ ಬಾರಿಗೆ ಅವನು ಸೈನ್ಯದ ವಿರುದ್ಧ ದಂಗೆ ಏಳ್ತಾನೆ. ಆಗ ಬ್ರಿಟಿಷರಲ್ಲಿ ಹೇಳ್ತಾರೆ, ಅದೇನದೊಂದು ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಆದರೆ ಅದು ಸಿಪಾಯಿ ದಂಗೆ ಆಗಿರಲಿಲ್ಲ ಸ್ನೇಹಿತರೆ, ಅದಾಗಿದ್ದು ಅಂತ ಹೇಳಿದ್ರೆ ಪ್ರಥಮ ಸ್ವತಂತ್ರ ಸಂಗ್ರಾಮ. ಯಾಕೆಂತ ಹೇಳಿದ್ರೆ ಅಲ್ಲಿವರೆಗೂ ನಮ್ಮ ಭಾರತೀಯರಿಗೆ ಏನಂತ ಹೇಳಿದ್ರೆ ಬ್ರಿಟಿಷ್ ಸೈನ್ಯ ನಾವು ಸೋಲ್ಸೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಒಬ್ಬ ಸಾಮಾನ್ಯವಾದ ಒಬ್ಬ ಸೈನಿಕನೇ ಬ್ರಿಟಿಷ್ ಸೈನ್ಯ ವಿರುದ್ಧ ಅವನು ಹೋರಾಡ್ದ ಅಂತ ಹೇಳಿದ್ರೆ ಸಾಮಾನ್ಯ ಸೈನಿಕಲ್ಲ ಆದಮೇಲೆ ನಮ್ಮ ಕೈಲಿ ಯಾಕಾಗಲ್ಲ ಅಂತ ಆಗ್ಲಿಂದನೇ ಶುರುವಾಯಿತು. ಎಲ್ಲ ಕಡೆಯೂ ಸ್ವತಂತ್ರದ ಹೋರಾಟ ಕಿಚ್ಚು ಶುರುವಾಯಿತು. ಆವಾಗಲೇ ಬಂದವರು 3 ಜನ, ಲಾಲ್ ಬಾಲ್ ಪಾಲ್. ಲಾಲ್ ಅಂದರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದರೆ ಬಾಲಗಂಗಾಧರ ತಿಲಕ್, ಮತ್ತು ಪಾಲ್ ಅಂತ ಹೇಳಿದ್ರೆ ಬಿಪಿನ್ ಚಂದ್ರ ಪಾಲ್. ಈ ಲಾಲ್ ಬಾಲ್ ಪಾಲ್ ಅವರು ಸೇರ್ಕೊಂಡು ಏನು ಮಾಡಿದ್ರು ಅಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಎಲ್ಲ ಕಡೆಯೂ ಸ್ವತಂತ್ರತೆ ಕಿಚ್ಚನ್ನು ಹಬ್ಬಿಸಿದ್ರು. ಗೊತ್ತಿರಬೇಕು ಅಂತ ಹೇಳಿದ್ರೆ ಬಾಲಗಂಗಾಧರ ತಿಲಕರು ಏನು ಮಾಡೋದು ಅಂತ ಹೇಳಿದ್ರೆ ಅಲ್ಲಿವರೆಗೂ ಗಣೇಶೋತ್ಸವ ಇತ್ತಲ್ಲ, ಗಣೇಶೋತ್ಸವ ಕೇವಲ ಮನೆಗಳಲ್ಲಿ ಮಾತ್ರ ಮಾಡ್ತಾಯಿದ್ರು. ಅವ್ರನ್ನ ಆ ಗಣೇಶೋತ್ಸವನ ಬಳಸ್ಕೊಂಡು ಎಲ್ಲರನ್ನೂ ಒಗ್ಗಟ್ಟಾಗಿ ಮಾಡಬೇಕು, ಹಿಂದೂಗಳನ್ನ ಒಗ್ಗೂಡಿಸ್ಬೇಕು ಅಂತೇಳಿ ಆ ಗಣೇಶನ ಏನು ಮಾಡಿದ್ರು, ಮನೆಯಿಂದ ಹೊರಗಡೆ ತೊಗೊಂಬಂದರು, ಸಾರ್ವಜನಿಕವಾಗಿ ಗಣೇಶೋತ್ಸವನ ಆಚರಣೆ ಮಾಡೋಕ್ಕೆ ಶುರು ಮಾಡಿದ್ರು. ಈ ಥರ ಮಾಡಬೇಕಿದ್ರೆ ಜನಗಳಲ್ಲಿ ಒಂದು ಭಾವನೆ ಇತ್ತು, ಅಂದರೆ ಎಲ್ಲರೂ ಒಗ್ಗೂಡುವಾಗಿ ಹಿಂದೂಗಳು. ಅಲ್ಲಿವರೆಗೂ ಹೇಗಪ್ಪ ಇತ್ತು ಅಂತ ಹೇಳಿದ್ರೆ ಹಿಂದೂಗಳು ಅಂತ ನಾನು ಬೇಕಿದ್ರೆ ಹಿಂದೂ ಅಂತ ಕರಿಬೇಡಿ, ನಾನು ಹಂದಿ ಅಂತ ಬೇಕಿದ್ರೆ ಕರೀರಿ, ಆದರೆ ಹಿಂದೂ ಅಂತ ಕರಿಬೇಡಿ ಅನ್ನೋ ಮನಸ್ಥಿತಿ ನಮ್ಮಲ್ಲಿದ್ದಂಥವ್ರಿಗೆ. ಮತ್ತು ಇನ್ನೂ ಒಂದೇನಪ್ಪ ಅಂತ ಹೇಳಿದ್ರೆ 4 ಜನ ಹಿಂದೂಗಳು ಒಗ್ಗಟ್ಟಾಗಿ ಸೇರ್ಕೊಳ್ಬೇಕು ಅಂತ ಹೇಳಿದ್ರೆ 4 ಜನ ಒಗ್ಗಟ್ಟಾಗಿ ಸೇರ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರು ಹಿಂಗೆ ಹೆಗಲ ಮೇಲೆ ಒಬ್ಬ 5ನೇ ಹಿಂದೂ ಮಲಗಿರಬೇಕು ಅಂತಿತ್ತು. ಅಂದರೆ ಯಾವರಾದರೂ ಸತ್ತಾಗ ಅವ್ರನ್ನ ಎತ್ಕೊಂಡು ಹೋಗಕ್ಕೆ ಮಾತ್ರ 4 ಜನ ಹಿಂದೂಗಳು ಸೇರ್ಕೊಳ್ತಾ ಇದ್ರು. ಅದಾದಮೇಲೆ ಹಿಂದೂಗಳು ಅವಾಗ ಮಾತ್ರ ರಾಮ್ ನಾಮ್ ಸತ್ಯ ಹೇ ಅಂತ ಹೇಳ್ಕೊಂಡು ಹೋಗ್ತಿದ್ರು. ಒಂದು ಸತಿ ಆ ಥರ ಅಂತ್ಯಕ್ರಿಯೆ ಮುಗಿದ ತಕ್ಷಣ ಹಿಂದೂಗಳು 4 ಜನ ಎಲ್ಲೆಲ್ಲೋ ಹೋಗ್ಬಿಡ್ತಿದ್ರು. ಆ ಥರ ಹಿಂದೂಗಳು ಒಗ್ಗೂಡ್ತಾನೆ ಇರಲಿಲ್ಲ. ಇಷ್ಟರ ಮಧ್ಯೆ ಏನಂತ ಹೇಳಿದ್ರೆ ಅದೇನೋ ನಮ್ಮ ನಾಯಕರುಗಳಿಗೂ ಅಷ್ಟೇ ಹಿಂದೂಗಳನ್ನ ಒಗ್ಗೂಡಿಸ್ಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ಜಾತಿ ಸಣ್ಣ ಜಾತಿಗಳನ್ನೇ ಹೊರಡ್ತಿದ್ರು. ಮತ್ತದಲ್ಲದೆ ವಿಪರೀತವಾದ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೀತಾ ಇತ್ತು. ಇದೇ ಸಮಯದಲ್ಲಿ 1918-19 ಇಸ್ವಿಯ ಸಮಯದಲ್ಲೇ ಮಹಾತ್ಮ ಗಾಂಧಿ, ಅವಾಗಿನವರು ಮಹಾತ್ಮ ಆಗಿರಲಿಲ್ಲ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆಗಿದ್ದರು. ಆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಏನು ಮಾಡಿದ್ರು ಅಂತ ಹೇಳಿದ್ರೆ 1915ನೇ ಇಸ್ವಿಲೇನೆ ಅವರು ಭಾರತಕ್ಕೆ ಬಂದು ಹೇಳಿದ್ರು. ಸುಮಾರು 3-4 ವರ್ಷ ಅವರು ಸ್ವತಂತ್ರ ಹೋರಾಟಕ್ಕೆ ಧುಮುಕಿರಲಿಲ್ಲ. ಅದಾದಮೇಲೆ 1918-19 ಇಸ್ವಿಯ ಆ ಸಮಯದಲ್ಲಿ ಅದು ಗೋಖಲೆಯವರು ಆಸೆಯಿಂದ ಅವರು ಭಾರತಕ್ಕೆ ಬಂದಿದ್ದರು. ಅದಾದಮೇಲೆ ಸ್ವತಂತ್ರ ಚಳವಳಿ ನುಗ್ಗಿದ್ರು. ಸ್ವತಂತ್ರ ಚಳವಳಿಯಲ್ಲಿ ಬಿದ್ದಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರು ಮೊದಲನೇ ಚಳವಳಿ ಶುರು ಮಾಡಿದ್ದೆ ಅಸಹಕಾರ ಚಳವಳಿ. ಅಸಹಕಾರ ಅಂತ ಹೇಳಿದ್ರೆ ಸಹಕಾರ ಕೊಡಬೇಡಿ, ಅಂದರೆ ನಾವು ಕಪ್ಪ ಕಟ್ಟಲ್ಲ, ನಾವು ತೆರಿಗೆ ಕಟ್ಟಲ್ಲ, ಬ್ರಿಟಿಷರು ಏನು ಹೇಳ್ತಾರೆ ಅದನ್ನು ನಾವು ಒಪ್ಪಲ್ಲ ಅಂತ ಅಸಹಕಾರ ಚಳವಳಿ ಶುರು ಮಾಡಿದ್ರು. ಆ ಅಸಹಕಾರ ಚಳವಳಿ ದೇಶಾದ್ಯಂತ ಜೋರಾಗಿ ನಡೀತಾ ಇತ್ತು, ಎಲ್ಲ ಕಡೆ ನಡೀತಾ ಇತ್ತು. ಆದರೆ ಮಹಾತ್ಮ ಗಾಂಧಿಯವ್ರಿಗೆ ಒಂದಿತ್ತಪ್ಪ ಅಂತ ಹೇಳಿದ್ರೆ ಅವರು ಅಹಿಂಸೆ ಮುಖಾಂತರ ನಡೀಬೇಕು ಅಂತಿತ್ತು. ಅಲ್ಲೆಲ್ಲೋ ಒಂದು ಕಡೆ 2 ಕಡೆ ಹಿಂಸೆ ಆಯಿತು. ಆ ಹಿಂಸೆ ಆಗಿದ್ದಕ್ಕೂ ಮತ್ತು ಅಲ್ಲಿ ಖಲೀಫಾ ಏನು ತರ್ಕಿಲಿ ಏನಂತಂದರೆ ಖಲೀಫನ ಅಲ್ಲಿ ಬ್ರಿಟಿಷರವ್ರನ್ನ ಕೆಳಗಿಳಿಸಿದ್ರು. ಆಗ ಖಿಲಾಫತ್ ಚಳವಳಿ ಮಾಡಿದ್ರು. ಆ ಖಿಲಾಫತ್ ಚಳವಳಿ ಮಾಡಿದಾಗ ಒಂದಷ್ಟು ಕಡೆ ಒಂದು ಗಲಭೆ ಆಯಿತು ಅಂತ ಹೇಳಿದಾಗ ಇದು ನನ್ನ ಶಾಂತಿಯ ವಿರುದ್ಧ, ನನ್ನ ಅಹಿಂಸಾ ಧರ್ಮ ಇದೆಯಲ್ಲ ಆ ಅಹಿಂಸಾ ಧರ್ಮೆಯ ವಿರೋಧ ಅಂಥೇಳಿ ಅವರು ಇದ್ದಕ್ಕಿದ್ದ ಹಾಗೇ ಅವ್ರೇನು ಮಾಡೋದು ಅಂತ ಹೇಳಿದ್ರೆ ಆ ಅಸಹಕಾರ ಚಳವಳಿನ ನಿಲ್ಲಿಸ್ಬಿಟ್ರು. ಆ ರೀತಿ ಅಸಹಕಾರ ಚಳವಳಿ ನಿಲ್ಲಿಸಿದಾಗ ಅದರಿಂದ ಬೇಜಾರು ಆದಂಥ ಒಬ್ಬ ಮನುಷ್ಯನ ಹೆಸರೇ ಡಾಕ್ಟರ್ ಜಿ. ಅಂದರೆ
ಅವರ ಡಾಕ್ಟರ್ ಜಿ ಅಂತೆಲ್ಲ ಜನ ಪ್ರೀತಿಯಿಂದ ಕರೀತಿದ್ರು. ಆದರೆ ಅವರ ನಿಜವಾದ ಹೆಸರು ಕೇಶವ ಬಲರಾಮ ಹೆಡಗೇವಾರ್ ಅಂತ. ಮೂಲತಃ ಮಹಾರಾಷ್ಟ್ರದ ನಾಗಪುರದಲ್ಲಿದ್ದವರು. ಅವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆ ತಾಯಿನ ಕಳ್ಕೊಂಡಿದ್ರು. ಅಣ್ಣ ಮತ್ತು ತಾತ ಮತ್ತು ಅಜ್ಜಿಯರ ಆಶ್ರಯದಲ್ಲಿ ಬೆಳೆದು ಅವರು ಚಿಕ್ಕ ವಯಸ್ಸಿನಿಂದಲೇ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹತ್ತಿಸ್ಕೊಂಡಿದ್ದರು. ಅದಾದಮೇಲೆ ಅವರಿಗೆ ತಿಲಕರದವರ ಸಂಪರ್ಕ ಇತ್ತು. ಅದೆಲ್ಲ ಅನುಶೀಲ ಸಮಿತಿ ಅಂತ ಇತ್ತು, ಅದರಲ್ಲೂ ಇದ್ದರು. ಅದಲ್ಲದಲ್ಲೇ ಅವರಿಗೆ ಮೂಂಜಿಯನವರ ಪರಿಚಯ ಇತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನು ಮಾಡೋದು ಅಂತ ಹೇಳಿದ್ರೆ ಅವರಿಗೆ ಸಾವರ್ಕರ್ ಅವರ ಪರಿಚಯನೂ ಇತ್ತು. ಹಾಗಾಗಿ ಓದ್ಕೊಂಡಿದ್ದರು. ಕೇವಲ ತಾನು ಇಲ್ಲಿರುವಂಥ ಅಪ್ಖಂಡದ ಒಳ್ಳೆಯ ದೇಹದ ಅಡ್ಡಿ ಹೊಂದಿದ್ದಂಥವ್ರು. ಅವರೇನು ಮಾಡೋದು ಅಂತೇಳಿ ಹೇಗಿಲ್ಲ ಒಳ್ಳೆಯ ವಿದ್ಯಾವಂತನೂ ಕೂಡ. ಹಾಗಾಗಿ ತಮ್ಮ ವಿದ್ಯಾಭ್ಯಾಸಕ್ಕೆ ಉನ್ನತ ವಿದ್ಯಾರ್ಥಿಗೋಸ್ಕರ ಆಗಿನ ಕಾಲದಲ್ಲೇ ಅವರು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲಿ ಡಾಕ್ಟರ್ಗಿರಿ ಅಂದರೆ MBBS ಮುಗಿಸ್ಕೊಂಡು ವಾಪಸ್ಸು ಇಲ್ಲಿಗೇ ಬಂದರು. ಎಲ್ಲಿ ನಾಗಪುರಕ್ಕೆ ಬಂದಾಗ ಅವರ ತಾತನಿಗೆ ತುಂಬ ಖುಷಿ ಆಯ್ತಂತೆ, ಅವರ ಅಜ್ಜನಿಗೆ ತಂದೆಗೆ ತುಂಬ ಖುಷಿ ಆಯ್ತಂತೆ. ವಾಹ್, ನನ್ನ ಮಗ ಡಾಕ್ಟರ್ ಆಗಿಬಿಟ್ಟ, ಡಾಕ್ಟರ್ ಆಗಿದ ತಕ್ಷಣ ಒಳ್ಳೆ ಸಂಪಾದನೆ ಮಾಡ್ಬೋದು, ಒಳ್ಳೆ ಸಂಪಾದನೆ ಮಾಡಬೇಕಿದ್ರೆ ಒಳ್ಳೆ ಹುಡುಗಿ ಸಿಗುತ್ತಾಳೆ, ಆಗ ಮದುವೆ ಮಾಡಿಬಿಟ್ರೆ ಒಂದೊಂದು ಬದುಕು ಒಂದು ಶಾಶ್ವತವಾಗಿ ಒಂದು ಬದುಕು ಆಗಿಬಿಡತ್ತೆ ಅಂತಂದರೆ. ಆದರೆ ಇವರು ಹೇಳ್ತಾರೆ, ಅಜ್ಜ ನಾನು ಹಣ ಮಾಡೋದಕ್ಕೆಲ್ಲ ಬಂದಿರೋದು, ನನ್ನ ಇಡೀ ದೇಹನ ನಾನು ರಾಷ್ಟ್ರಕ್ಕಾಗಿ ಮುಡಿಪಾಗಿಡ್ತೀನಿ ಅಂತ. ಮೊದಲು ತಾತನಿಗೂ ಒಂದು ಸ್ವಲ್ಪ ಕಸಿಬಿಸಿ ಆಗುತ್ತೆ. ಆಮೇಲೆ ಯಾವಾಗ ಅವ್ರು ಹೇಳ್ತಾರೋ ಆಯ್ತಪ್ಪ ನಿನ್ನಿಷ್ಟ ಆದ ಆಗಲಿ ಅಂತ ಹೇಳ್ತಾರೆ. ಅವರೇನು ಮಾಡಿರ್ತಾರೆ ಅಂದರೆ ಈ ಮಹಾತ್ಮ ಗಾಂಧಿಯವರ ಅಸಹಕಾರ ಚಳವಳಿಯಲ್ಲಿ ಇರ್ತಾರೆ. ಯಾವಾಗ ಮಹಾತ್ಮ ಗಾಂಧಿಯವರು ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ರೋ ಅವ್ರಿಗೆ ಬೇಜಾರಾಗತ್ತೆ. ಮತ್ತು ಅವಾಗ ಹೋಗಿ ಗಾಂಧೀಜಿ ಹತ್ರ ಹೇಳ್ತಾರೆ, ನೀವು ಖಿಲಾಫತ್ಗೋಸ್ಕರ ನೀವು ಚಳವಳಿ ನಿಲ್ಲಿಸಿದ್ದ, ಅಸಹಕಾರ ಚಳವಳಿ ನಿಲ್ಲಿಸಿದ್ದು ಬೇಜಾರಾಯಿತು, ಮತ್ತೇನಂತ ಹೇಳಿದ್ರೆ ನೀವು ಮುಂದುವರಿಸಿ, ಅದಲ್ಲದಲ್ಲೇ ಗೋಹತ್ಯೆ ಮಾಡ್ತಾ ಇದ್ದಾರಲ್ಲ ಆ ಗೋಹತ್ಯೆ ನಿಷೇಧಕ್ಕೂ ನೀವು ಒಂದು ಹೋರಾಡಬೇಕು ಅಂತ ಹೇಳ್ತಾರೆ. ಆದರೆ ಅದಾಗಲೇ ಈ ಥರ ಅಸಹಕಾರ ಚಳವಳಿಯಲ್ಲಿ ಇರ್ತಾರೆ ಅಂತ ಹೇಳಿದಕ್ಕೋಸ್ಕರ ಅವರು ಸುಮಾರು 1 ವರ್ಷದ ಕಾಲ ಬ್ರಿಟಿಷರವ್ರನ್ನ ಜೈಲಲ್ಲೂ ಹಾಕಿರ್ತಾರೆ. ಸುಮಾರು ಜನ ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಸ್ವಯಂ ಸೇವಕರು ಯಾರೂ ಸ್ವತಂತ್ರ ಚಳವಳಿಯಲ್ಲಿ ಓಡಾಡಿಲ್ಲ ಅಂತ. ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಜಿ ಅವರೇ 1921ನೇ ಇಸ್ವಿಲಿ ಜೈಲಲ್ಲಿ ಸುಮಾರು 1 ವರ್ಷಗಳ ಕಾಲ ಇದ್ದರು. ಅದು ಯಾತಕ್ಕೆ ಅಂದರೆ ಗಾಂಧೀಜಿಯವರನ್ನ ಬೆಂಬಲದಿಂದ ಅಸಹಕಾರ ಚಳವಳಿ ಮಾಡ್ತಿದ್ದರು. ಇತಿಹಾಸ ಗೊತ್ತಿಲ್ಲದೆ ಇರೋರು ಇತಿಹಾಸ ನಿರ್ಮಿಸಲಾರ ಅಂತ ಹೇಳ್ತಾರೆ. ಹಾಗಾಗಿ ಗೊತ್ತಿಲ್ಲದೆ ಇರೋರು ಖಾಲಿ ಡಬ್ಬ ಬಹಳ ಶಬ್ದ ಮಾಡುತ್ತೆ ಅಂತಲ್ಲ, ಹಾಗೆ ಇತಿಹಾಸ ಗೊತ್ತಿರೋರು ಹೇಳ್ತಾರೆ ಸಂಘದವ್ರು ಯಾರನ್ನು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಅಂತ. ಅವ್ರಿಗೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಅವರು ತುಂಬ ಹೇಳ್ತಾರೆ, ಇಲ್ಲ ನೀವು ಮಾಡ್ತಿರೋ ಸರಿ ಇಲ್ಲ ಅಂತ ಹೇಳಿದಾಗ ಇವರಿಗೆ ಬೇಜಾರು ಅನಿಸುತ್ತೆ. ಯಾವಾಗ ಮಹಾತ್ಮ ಗಾಂಧಿಯವರು ಮಾತಿಗೆ ಕವಡೆ ಕಾಸನ್ನು ಕಿಮ್ಮತ್ತು ಕೊಡದೇ ಇರುವಾಗ ಬೇಜಾರಾಗುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅದಾಗಲೇ ಅವರು ಸುಮಾರು ಒಂದು 300 ಒಂದು 2,000 3,000 ಜನದಂಥ ಒಂದು ಸಂಘದ ಒಳ್ಳೆ ಸಂಘಟನೆ ಮಾಡಿರ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ನನ್ನದೇ ಆದ ಒಂದು ಸಂಘಟನೆ ಕಟ್ತೀನಿ, ಅದು ಹಿಂದೂ ರಾಷ್ಟ್ರದ ಕಲ್ಪನೆಗೋಸ್ಕರ ಇರ್ತೇನೆ, ಅದು ಅಖಂಡವಾಗಿ ನುಡಿಬೇಕು ಅಂತ ಒಂದು ಕಲ್ಪನೆ ಇರುವಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ತೀನಿ ಅಂತ ಏನು ಮಾಡ್ತಾರೆ ಅಂದರೆ ಅದಕ್ಕಿಂತ ಮುಂಚೆ ಹೋಗಿ ಅಲ್ಲಿ ರತ್ನಗಿರಿ ಜೈಲಲ್ಲಿ ಇದರಿಂದ ನಾನು ಕಾಲಾಪಾನಿಯಿಂದ ಬಿಡಿಸ್ಕೊಂಡು ಬಂದು ರತ್ನಗಿರಿಯಲ್ಲಿ ಮನೆಯಲ್ಲೇ ಒಂದು ಸೆರೆಮನೆಯಾಗಿರ್ತಾರಲ್ಲ ಅಲ್ಲಿ ಹೋಗಿ ಇವ್ರನ್ನು ನಮ್ಮ ವೀರ ಸಾವರ್ಕರ್ ಅವ್ರನ್ನ ಮಾತಾಡ್ಸ್ಕೊಂಬರ್ತಾರೆ. ಅವರ ಆಶೀರ್ವಾದ ಮತ್ತು ಎಲ್ಲರ ಸಹಕಾರದಿಂದ ಅವರೇನು ಮಾಡ್ತಾರೆ ಅಂತಾರೆ 1925ನೇ ಇಸ್ವಿ ಸೆಪ್ಟೆಂಬರ್ 27 ಅವತ್ತಿನ ದಿವಸ ವಿಕ್ರಮನಾಮ ಸಂವತ್ಸರ ಇರುತ್ತೆ. ಅವತ್ತು ವಿಜಯದಶಮಿ ದಿವಸ ಇರುತ್ತೆ. ಆ ವಿಜಯದಶಮಿ ದಿವಸ ಯಾವುದೇ ಕೆಲಸ ಮಾಡಿದ್ರೂ ಅದು ಜಯ ಆಗತ್ತೆ. ವಿಜಯ ಅಂದರೆ ಜಯ ಯಾವಾಗಲೂ ಇದ್ದೇ ಇರುತ್ತೆ ಅಂತ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ವಿಜಯದಶಮಿ ದಿವಸ ಅದು ಯಾಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲೇ ಅವ್ರ ಮನೆ ಹತ್ರ ಇದ್ದಂಥ ಮೊಹಿತೆವಾಡ ಅಂತ ಒಂದು ಆಟದ ಮೈದಾನ ಇತ್ತು. ಆ ಆಟದ ಮೈದಾನದಲ್ಲಿ ಹೋಗಿ ಸುಮಾರು ಒಂದು 8-10 ಜನ ಹುಡುಗರು ಆಟ ಆಡ್ತಿದ್ರು. ಮಕ್ಕಳ ಬಂದರು ನಿಮಗೆಲ್ಲ ಆಟ ಆಡಿಸ್ತೀನಿ, ನೀವೆಲ್ಲ ಬನ್ನಿ ಅಂತ ಹೇಳ್ತಾರೆ. ನೀವು ಆಟ ಆಡಿಸ್ತೀರಿ ದೊಡ್ಡವರು ಅಂತೆಲ್ಲ ಬನ್ನಿ ಆಟ ಆಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರು ನೋಡಿದಾಗ ಆಟ ಆಡಿಸ್ತಾರೆ, ತುಂಬ ಚೆನ್ನಾಗುತ್ತೆ, ಅವ್ರಿಗೆಲ್ಲರೂ ಇಷ್ಟ ಆಗುತ್ತೆ. ಇವತ್ತು ಇಷ್ಟ ಆಯ್ತಲ್ವ ಆಟ ನಿಮಗೆ ಅಂತ. ಹೌದು, ಹಾಗೆ ಇಷ್ಟ ಆಗಿದ್ದರೆ ನಾಳೆ ಇನ್ನೊಂದಷ್ಟು ಜನ ಕರ್ಕೊಂಡ್ಬರ್ತೀರಾ ಅಂತ ಆಯಿತು ಅಂತ ಹೇಳ್ತಾರೆ. 10 ಜನ ಬಾಲಕರು 20 ಜನ ಆಗ್ತಾರೆ, 20, 40 ಆಗ್ತಾರೆ, 60 ಆಗ್ತಾರೆ. ಆ ಬಾಲಕರು ಏನಾಗಿರುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ನಮ್ಮ ತಂದೆ ತಾಯಿಯ ಮನೇಲಿ ನಮಗೇನಂತ ಒಂದು ಗಾದೆ ಮಾತೆ ಇದೆ ಅಂದರೆ ಮನೆಯ ಮೊದಲ ಪಾಠಶಾಲೆ ತಂದೆ ತಾಯಿಯ ಮೊದಲ ಗುರುಗಳು ಅಂತಿದೆ. ಹಾಗಾಗಿ ಎಷ್ಟೊಂದು ಸತಿ ಮನೆಯಲ್ಲಿ ಆ ಮಕ್ಕಳುಗಳು ಮಾತುಗಳು ಕೇಳ್ತಾ ಇರಲಿಲ್ಲ. ಆದರೆ ಒಂದು ಸತಿ ಇಲ್ಲಿ ಡಾಕ್ಟರ್ ಜಿ ಅವರ ಜೊತೆ ಆಟ ಆಡೋಕ್ಕೆ ಬಂದಮೇಲೆ ಹುಡುಗರು ಸೀದಾ ಮನೆಗೆ ಹೋಗಿದ ತಕ್ಷಣ ಕೈಕಾಲು ಮುಖ ತೊಳ್ಕೊಳ್ತಾ ಇರ್ತಾರೆ. ತಂದೆ ತಾಯಿಗೆ ಆಶ್ಚರ್ಯ ಇರ್ತಾರೆ, ಇದೇನಿದು ನನ್ನ ಮಗ ಯಾವತ್ತೂ ಕೈಕಾಲು ತೊಳ್ಕೊಳ್ತಾ ಇರಲಿಲ್ಲ, ಇವತ್ತು ಕೈಕಾಲು ತೊಳ್ಕೊತಾ ಇದ್ದಾನೆ ಅಂತ. ಆಮೇಲೆ ಕೈಕಾಲು ತೊಳ್ಕೊಂಡು ತಕ್ಷಣ ಸೀದಾ ಹೋಗಿ ದೇವ್ರ ಮನೆಗೆ ಹೋಗ್ತಾನಂತೆ. ಒಂದು ಕುಂಕುಮ ಅಥವಾ ವಿಭೂತಿನ ಇಟ್ಕೊಂಡು ಒಂದು ಸತಿ ದೇವ್ರ ನಮಸ್ಕಾರ ಮಾಡ್ತಾನಂತೆ. ಅದಾದಮೇಲೆ ಓದಕ್ಕೆ ಕೂತ್ಕೊಳ್ತಾನಂತೆ. ತಿರ್ಗಾ ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ ಅಷ್ಟು ಎದ್ದ ತಕ್ಷಣ ಅಂದ ತಕ್ಷಣ ಅಪ್ಪ ಅಮ್ಮ ಅಂತಕ್ಕಿಂತ ಮುಂಚೆ ಇವರೇ ಎದ್ದು ಅದು ಹೋಗಿ ಅಲ್ಲಿ ಸ್ನಾನ ಸಂಧ್ಯಾವಂದನೆಗಳೆಲ್ಲ ಮುಗಿಸಿ ಆಮೇಲೆ ದೇವ್ರ ನಮಸ್ಕಾರ ಮಾಡಿ ಸ್ಕೂಲಿಗೆ ಹೋಗೋದು ಅಥವಾ ಪಾಠಶಾಲೆಗೆ ಹೋಗೋದು ಅಥವಾ ತಂದೆ ತಾಯಿನ ನಮಸ್ಕಾರ ಮಾಡ್ಕೊಂಡು ಹೋಗೋದು ಮಾಡ್ತಿರ್ತಾನೆ. ಇದು ನೋಡಿ ಇವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಇದು ಹೇಗೆ ಬದಲಾವಣೆ ಆಯಿತು, ಹೇಗೋ ಅದು ಅಂತ ಹೇಳಿದ್ರೆ ಅಲ್ಲೊಬ್ರು ಇದ್ದಾರೆ ಡಾಕ್ಟರ್ ಜಿ ಅಂತ ಇದ್ದಾರೆ, ಅವ್ರು ನಮ್ಗೆ ಹೇಳ್ಕೊಟ್ರು ಅಂತಾರೆ. ಆಗ ತಂದೆ ತಾಯಿಗಳು ಬಂದು ದೂರದಿಂದ ನೋಡ್ತಾರೆ, ಓ ನನ್ನ ಮಗ ತುಂಬ ಉದ್ಧಾರ ಆಗ್ತಿದ್ದಾನೆ, ನನ್ನ ಮಗ ತುಂಬ ಬೆಳೀತಾ ಇದ್ದಾನೆ ಅಂತ ಹೇಳಿ ಮಾಡ್ತಾರೆ. ಅಂದರೆ ಅವನು ಕೇವಲ ಅಂದರೆ ಆಗ ಸಂಘದಲ್ಲಿ ಬಂದಾಗ ಅವರಿಗೆ ಕೇವಲ ದೈಹಿಕವಾಗಿ ಬೆಳವಣಿಗೆ ಇಲ್ಲದರೆ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಅವರಿಗೆ ಬೆಳವಣಿಗೆ ಕೊಡ್ತಿರ್ತಾರೆ. ಇದೇ ನೋಡ್ತಾ ಇರಬೇಕಿದ್ರೆ ಆವಾಗ ಆಷಾಢ ಮಾಸದ
ಹುಣ್ಣಿಮೆ ಬರುತ್ತೆ, ಅದನ್ನು ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ. ಆ ಗುರುಪೂರ್ಣಿಮೆ ಹಿಂದಿನ ದಿವಸ ಹೇಳ್ತಾರೆ, ಡಾಕ್ಟರ್ ಜಿ ಹೇಳ್ತಾರೆ ಎಲ್ಲರಿಗೂ, ನೋಡ್ರಪ್ಪ ನಾಳೆ ಗುರುಪೂರ್ಣಿಮೆ ಮಾಡ್ತಾ ಇದ್ದೀವಿ, ಸೊ ಹಾಗಾಗಿ ನೀವೆಲ್ಲರೂ ಏನಾದರೂ ಗುರು ಕಾಣಿಕೆ ತೊಗೊಂಡ್ಬರ್ಬೇಕು ಅಂತಾರೆ. ಹುಡುಗರು ತುಂಬ ಖುಷಿ ಆಗ್ಬಿಡುತ್ತೆ, ಯಾಕೆಂದರೆ ಅಲ್ಲಿವರು ಸುಮಾರು ಒಂದು ಆಷಾಢ ಮಾಸ ಬರೋ ಸುಮಾರು 6 ತಿಂಗಳಾಗಿರುತ್ತೆ. 6 ತಿಂಗಳು ಆಟ ಆಡಿಸಿರ್ತಾರೆ. ಒಂದು ದಿವಸ ಏನೂ ಕೇಳಿರೋದಿಲ್ಲ, ರೇ ಗುರುಗಳು ಇಷ್ಟು ಕೇಳ್ತಾ ಇದ್ದಾರೆ, ಗುರುಗಳು ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಜಿನೇ ಅವ್ರಿಗೆ. ಹಾಗಾಗಿ ಅಂತ ಹೇಳಿದ್ರೆ ಮನೆಗೆ ಹೋಗಿ ಹೇಳ್ತಾರೆ, ಮನೆಗೆ ಅಮ್ಮ ನಾಳೆ ಗುರುಪೂಜೆ ಅಂತೆ, ಡಾಕ್ಟರ್ ಜಿಯವರು ಪೂಜೆ ಮಾಡಬೇಕು, ಅದಕ್ಕೆ ಗುರು ಕಾಣಿಕೆ ತರಬೇಕಂತ ಏನಾದರೂ ಕೊಡಮ್ಮ ಅಂತ ಹೇಳ್ತಾರೆ. ಆಗ ತಂದೆ ತಾಯಿಗಳು ಖುಷಿಯಾಗ್ಬಿಡ್ತಾರೆ, ಇಷ್ಟು ನನ್ನ ಮಗನಿಗೆ ಇಷ್ಟೊಂದು ಒಳ್ಳೆಯ ಭಾವನೆಗಳು ಬಂದಿದೆ, ಇಷ್ಟೊಂದು ಬದಲಾವಣೆಗಳಾಗಿದ್ದಾನೆ, ಅವನು ಶಾಸ್ತ್ರ ಮತ್ತು ಸಂಪ್ರದಾಯಗಳಲ್ಲಿ ತಿಳ್ಕೊಳ್ತಾ ಇದ್ದಾನೆ, ಮತ್ತು ರಾಷ್ಟ್ರೀಯ ಭಾವನೆ ಬೆಳೀತಾ ಇದೆ, ಮತ್ತು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಗೊತ್ತಾಗ್ತಾ ಇದೆ ಅವನಿಗೆ, ಎಲ್ಲರಿಗೂ ಕಥೆಗಳೆಲ್ಲ ಕೇಳ್ತಾ ಇದ್ದಾನೆ, ಹಾಡುಗಳೊಳ್ಳೆ ಹೇಳ್ತಾ ಇದ್ದಾನೆ, ದೈಹಿಕವಾಗಿ ಬೆಳೀತಾ ಇದ್ದಾನೆ. ಹಾಗಾಗಿ ಗುರುಗಳಿಗೆ ಕೊಡೋಕ್ಕೆ ನನಗೆ ಬೇಜಾರಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅನ್ಸೋ ಇಚ್ಛೆ ಎಷ್ಟೆಷ್ಟು ರೀತಿ ಅವ್ರ ಮನೇಲಿ ಇಷ್ಟು ದುಡ್ಡು ಕೊಟ್ಕೊಳ್ತಾರೆ. ಎಲ್ಲ ಮಾರನೇ ದಿವಸ ಬಂದು ಇನ್ನೇನು ಡಾಕ್ಟರ್ ಜಿ ಯಾವಾಗ ನಿಮ್ಮ ಪೂಜೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹಸನ್ಮುಖರಾಗಿ ಹೇಳ್ತಾರೆ, ಗುರು ಅಂದರೆ ನಾನಲ್ಲಪ್ಪ, ನೋಡು ಅಲ್ಲಿದೆ ನೋಡು ಕೇಸರಿ ಬಾವುಟ ಇದೆಯಲ್ಲ, ಆ ಕೇಸರಿ ಬಾವುಟದ ಧ್ವಜ ಇದೆಯಲ್ಲ ಅದೇ ನಮ್ಮ ಭಗವದ್ ಧ್ವಜ, ಅದೇ ಗುರು ಅಂತ ಹೇಳ್ತಾರೆ. ಯಾಕೆ ಭಗವದ್ ಧ್ವಜ ಗುರು ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಭಗವದ್ ಧ್ವಜಕ್ಕೆ ಸಾವಿಲ್ಲ, ಅದು ನಮ್ಮ ಸನಾತನ ಧರ್ಮ. ಸನಾತನ ಅಂತ ಹೇಳಿದ್ರೆ ಅದಕ್ಕೆ ಆದಿ ಮತ್ತು ಅಂತ್ಯ ಇಲ್ಲ ಅಂತ. ಆ ಸನಾತನ ಧರ್ಮದ ನಮ್ಮ ಪ್ರತೀಕ ಇದೆ, ಅದು ಯಾವಾಗಲೂ ನಮ್ಮಲ್ಲಿ ಕಾಪಾಡ್ತಾನೆ ಇದೆ. ನೀವು ಯಾವುದೇ ಕಾಲದಲ್ಲಿ ನೋಡಿಕೊಂಡ್ರೆ, ನೀವು ತ್ರೇತಾಯುಗ ನೋಡಲಿ, ದ್ವಾಪರಯುಗ ನೋಡಲಿ, ಕಲಿಯುಗ ನೋಡಲಿ, ಯಾವಾಗಲೂ ಇದೆ. ಸೊ ಹಾಗಾಗಿ ಇಲ್ಲಿ ನಾನು ಒಬ್ಬ ವ್ಯಕ್ತಿ ಬಂದರೆ ಆ ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿ ಹೋಗ್ಬಿಡ್ತಾನೆ. ಆದರೆ ಸಮಾಜದಲ್ಲಿ ಯಾವಾಗಲೂ ಈ ಕೇಸರಿ ಧ್ವಜ ಭಗವದ್ ಧ್ವಜ ಇರುತ್ತೆ. ಹಾಗಾಗಿ ಭಗವದ್ ಧ್ವಜನೇ ನಮ್ಮ ಗುರು ಅಂತ ಹೇಳ್ತಾರೆ. ಮೊದಲು ಹುಡುಗರಿಗೆ ಕಸಿ ಬಿಸಿ ಆಗುತ್ತೆ, ಆಮೇಲೆ ಅರ್ಥ ಆಗುತ್ತೆ, ಅರ್ಥ ಆದಮೇಲೆ ಅವರು ಭಗವದ್ ಧ್ವಜನ ಒಪ್ಕೊಳ್ತಾರೆ. ಅದಾದಮೇಲೆ ಅದಕ್ಕೆ ಸುಮಾರು ಒಂದು 2 ವರ್ಷ ಆದಮೇಲೆ ಅದಕ್ಕೊಂದು ಹೆಸರಿಡ್ತಾರೆ, ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಸಾಧಾರಣವಾಗಿ ಒಂದು ಸಂಘ ಮಾಡ್ತು ಅಂತ ಹೇಳಿದ್ರೆ, ಒಂದು ಸಣ್ಣದಾಗಿ ಮಾಡ್ತಂದರೆ ಅವರ ಮನೆ ಹತ್ರ ಇರುವಂಥ ಯಾವುದೊಂದು ಜಾತಿ ಸಂಘನೋ ಅಥವಾ ಯಾವುದೋ ಅಲ್ಲಿರುವಂಥದ್ದು ಸಾಂಸ್ಕೃತಿಕ ಸಂಘನೋ ಅಥವಾ ಅಲ್ಲಿರುವಂಥದ್ದು ಹತ್ತಿರ ಕಟ್ಕೊಂಡ್ರೆ, ಇವರ ಕಲ್ಪನೆ ಹೇಗಿತ್ತು ಅಂತ ಹೇಳಿದ್ರೆ ರಾಷ್ಟ್ರೀಯ ಕಲ್ಪನೆ ಇತ್ತು. ಅಂದರೆ ಅವ್ರು ಹೇಳೋದನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ರಾಷ್ಟ್ರೀಯ ಕಲ್ಪನೆ, ಹಾಗಾಗಿ ರಾಷ್ಟ್ರೀಯ ಅಂತ ಹೆಸರಿಡ್ತಾರೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಸ್ವಯಂ ಸೇವಕ ಅಂತ ಇರ್ತಾರೆ. ಸಾಧಾರಣವಾಗಿ ಏನಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಯಾವುದೋ ಒಂದು ರಾಜಕೀಯ ಪಕ್ಷಗಳದ್ದೊಂದು ಯಾವುದೊಂದು ಜನ ಸೇರಿಸಬೇಕು ಅಂತ ಹೇಳಿದ್ರೆ ಅವತ್ತಿನ ದಿವಸ ಬೆಳಗ್ಗೆ ಅವರಿಗೆ ತಿಂಡಿ ಕೊಡಬೇಕು, ಮಧ್ಯಾಹ್ನ ಊಟ ಕೊಡಬೇಕು, ಸಂಜೆ ಊಟದ ಜೊತೆ ಪ್ಯಾಕೆಟ್ ಕೊಡಬೇಕು, ಜೊತೆಗೆ ಒಂದಿಷ್ಟು ಕಾಸು ಕೊಡಬೇಕು. ಇಷ್ಟು ಕಡೆ ಕೊಡೋದಲ್ಲದೆ ಅವ್ರು ಕರ್ಕೊಂಡು ಬರಬೇಕು, ಬಸ್ಸಲ್ಲೋ ಅಥವಾ ಕಾರಲ್ಲೋ ಕರ್ಕೊಂಡ್ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಅವತ್ತೇ ಬೈಕ್ಗಳಿಗಾದರೆ ಅವರಿಗೆ ಪೆಟ್ರೋಲ್ ಹಾಕಿಸ್ಬೇಕು. ಇಷ್ಟೆಲ್ಲ ಮಾಡಬೇಕಿದ್ರೆ ಒಬ್ಬ ಸುಮಾರು 1,000-1,500 ರೂಪಾಯಿ ಒಬ್ಬನ ಖರ್ಚಾಗುತ್ತೆ. ಆದರೆ ಇಲ್ಲಿ ಆ ಥರ ದುಡ್ಡು ಕೊಟ್ಟು ಬರೋದಲ್ಲ, ಎಲ್ಲ ಸ್ವಪ್ರೇರಣೆಯಿಂದ ಬರಬೇಕು ಅನ್ನೋದಕ್ಕೋಸ್ಕರ ಆ ಹೆಸರನ್ನು ಸ್ವಯಂ ಸೇವಕ ಅಂತ ಹೇಳ್ತಾರೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೀತಾರೆ. ಅದಾದಮೇಲೆ ಪ್ರಾರ್ಥನೆ ಬರುತ್ತೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು. ಅದರಲ್ಲೂ ಅಷ್ಟೇ ಆ ಪ್ರಾರ್ಥನೆ ಅಷ್ಟೇ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದರೆ ಮಾತೃಭೂಮಿಗೆ ನಿನಗೆ ನಾನು ನಮಸ್ತೆ ಯಾವಾಗಲೂ ನಮಸ್ಕಾರ ಮಾಡ್ತೀನಿ ಅಂತಿದೆ. ಅಷ್ಟು ಸುಂದರವಾದದನ್ನು ಸಂಸ್ಕೃತದಲ್ಲಿ ಮಾಡ್ತಾರೆ. ಮತ್ತು ಇನ್ನೂ ಒಂದೇನಂತ ಹೇಳಿದ್ರೆ ರಾಷ್ಟ್ರೀಯ ಅಂತ ಕರೆದಾಗ ಯಾವುದೇ ಒಂದು ಭಾಷೆಗೆ ಸೀಮಿತ ಕೊಡಲ್ಲ, ಅದು ಆಯಾ ಸ್ಥಳದಲ್ಲಿ ಏನೇನಿರುತ್ತೆ ಅಂದರೆ ಅಲ್ಲಿಂದ ಮಾಡ್ಕೊಂಡು ಬರ್ತಾರೆ. ನೋಡ್ತಾರೆ ಸಂಘ ಏನಾಗುತ್ತೆ, ಸಂಘದಲ್ಲಿ ಮೊದಲನೇ ಡಾಕ್ಟರ್ ಜೀವನದ ಸಂಘದ ಕಲಿತ್ಕೊಂಡವರು ಅಲ್ಲಿಂದ ಹೊರಗಡೆ ಹೋಗ್ತಾ ಬರ್ತಾರೆ. ನಮ್ಮಲ್ಲೂ ಅಷ್ಟೇ ಯಾದವರಾವ್ ಜೋಶಿ ಅಂತಿದ್ದರು, ಅವರು ಪ್ರಪ್ರಥಮ ಬಾರಿಗೆ ಆ ಕಡೆಯಿಂದ ಬೆಳಗಾಂ ಕಡೆಯಿಂದ ಕರ್ನಾಟಕಕ್ಕೆ ಬಂದು ಅಲ್ಲಿಂದ ಧಾರವಾಡ ಈ ಕಡೆಯಿಂದೆಲ್ಲ ಬಂದು ಶಾಖೆನ ಶುರು ಮಾಡ್ತಾರೆ, ಸಂಘ ಶುರು ಮಾಡ್ತಾರೆ. ನೋಡ್ತಾ ಸಂಘ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡದಾಗಿ ಬೆಳೆಯುತ್ತೆ. ಡಾಕ್ಟರ್ ಜಿ 1925ನೇ ಇಸ್ವಿಲಿ ಸಂಘ ಕಟ್ಟಿದ್ರು. ಅವರು ಇದ್ದಿದ್ದೇ 15 ವರ್ಷ, ಅದರ ಸಂಘ ಆದಮೇಲೆ 15 ವರ್ಷ 1940ನೇ ಇಸ್ವಿಲಿ ಹೋಗ್ಬಿಟ್ರು. ಆದರೆ ಆ ಹೋಗುವಷ್ಟರೊಳಗೆ ಅವರು ಹಾಕಿದ್ದಂಥ ಬೀಜ ಇತ್ತಲ್ಲ, ಸಂಘದ ಬೀಜ, ಸಂಘದ ಸಸಿ ಇದು ಹೆಮ್ಮರವಾಗಿದೆ ಕೇಶವನ್ನು ಇವನೇ ನೋಡಲು ಬಾ ಅಂತ ಒಂದು ಒಳ್ಳೆಯ ಹಾಡಿದೆ. ಆ ಹಾಡಲ್ಲಿ ಏನಂತ ಹೇಳಿದ್ರೆ ಅಲ್ಲೂ ಹೇಳ್ತಾರೆ, ನಿನಗೆ ಹೆಂಗಾಗಿದೆ ಸಂಘಟನೆಗಳು ಬೆಳೆದಿದೆ ಅಂತ ಹೇಳ್ತಾರೆ. ಅದನ್ನು ಆ ಹಾಡಲ್ಲಿ ಇದ್ದಂಗೆ ಅಲ್ಲಿ ಹಾಡಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಅದೇ ರೀತಿಯೇ ಕೇಶವ ಅವತ್ತು ಹಾಕಿದ್ದ, ಕೇಶವ ಬಲರಾಮ ಹೆಡಗೇವಾರ ಅವತ್ತು ಹಾಕಿದ್ದಂಥ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಅದಾದಮೇಲೆ ಅದನ್ನು ಮಾಧವ ಸದಾಶಿವ ಗೋಳ್ವಾಲ್ಕರ್ ಅಂದರೆ ಎಲ್ಲರ ಪ್ರೀತಿಯ ಗುರೂಜಿ, ಅದಾದಮೇಲೆ ಇನ್ನೂ 6 ಜನ ಸರಸಂಘ ಚಾಲಕರು, ಒಟ್ಟು 6 ಸರಸಂಘ ಚಾಲಕರು ಬೆಳೆಸ್ಕೊಂಡು ಸಂಘ ಇವತ್ತು ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ 1925ನೇ ಇಸ್ವಿಲಿ ಕೇವಲ ಒಂದು 8-10 ಹುಡುಗರಿಂದ ಶುರು ಮಾಡಿದ್ದು ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದ ಒಂದು ಸಂಘ ಅದಿದೆ. ಒಂದು ಸ್ವಯಂ ಸೇವಕ ಅಂದರೆ ಒಂದು ವಾಲಂಟರಿ ಆರ್ಗನೈಸೇಷನ್ ಯಾವುದಾದ್ರೂ ಇದೆ ಅಂದರೆ ಇಡೀ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ಅದು ಸಂಘ ಅಂತ ಇಡೀ ವಿಶ್ವವೇ ಒಪ್ಕೊಂಡಿದೆ. ಸಂಘ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಭಾರತದಲ್ಲಿ ಮಾತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಿದ್ದರೆ ಇಡೀ ಇದರಲ್ಲಿ ಸುಮಾರು 32 ರಾಷ್ಟ್ರಗಳಲ್ಲಿ ಈಗಾಗಲೇ ಸಂಘ HSSN ಮುಖಾಂತರ ಮತ್ತು ಅಲ್ಲಿಯ ಬೇರೆ ಮುಖಾಂತರ ಮಾಡ್ತಾ ಇದೆ. ಅದಲ್ಲದೆಂದರೆ ಕೇವಲ ಅದು ಸಂಘ ರಾಷ್ಟ್ರೀಯತೆ ಅಲ್ಲದಲ್ಲೇ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ಮತ್ತು ರಾಜಕೀಯವಾಗಿ ಮತ್ತು ಕಾರ್ಮಿಕರಿಗಾಗಿ, ಕೃಷಿಯವರಿಗಾಗಿ, ಓದುವರಿಗಾಗಿ, ಸೊ ಹೀಗಾಗಿ ಅಂತ ಹೇಳಿದ್ರೆ ನಮ್ಮ ಗುರೂಜಿಯವರ ನೇತೃತ್ವದಲ್ಲಿ ಸಂಘ ಏನಾಯ್ತು ಅಂದರೆ ಸಂಘ ಆಗಿದ್ದು ಕೇವಲ ಸಂಘ ಆದರೆ ಸಾಕಲ್ಲ. ಸಂಘ ಅಂತ ಹೇಳಿದ್ರೆ ಬರೀ
ದಕ್ಷದಲ್ಲಾಗಿ ವಿಶ್ರಮ ಆಗಲಿ, ಸಂಘ ದಕ್ಷ ಆರಾಮ ಆಗಿ ವೀಕರಾಗಿ ತಕ್ಷಣ ಸಂಘ ಹೋಗಬಾರ್ದು. ಸಂಘ ಪ್ರತಿಯೊಬ್ಬರ ಮನೆಯಲ್ಲಿರಬೇಕು, ಪ್ರತಿಯೊಬ್ಬರ ಮನದಲ್ಲಿರಬೇಕು, ಮನೆಯಲ್ಲೂ ಇರಬೇಕು ಅನ್ನೋದಕ್ಕೋಸ್ಕರ ಏನು ಮಾಡೋದಂದರೆ ಸಂಘದ ಬೇರೆ 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 ಪರಿವಾರಗಳನ್ನು ತೆಗೆದರು. ಹಾಗಾಗಿ ಏನಂತಂದರೆ ಅದೆಲ್ಲ ಒಟ್ಟು ಸುಮಾರು 400ರಿಂದ 450 ಸಣ್ಣ ಸಣ್ಣ ಚಟುವಟಿಕೆಗಳಿಂದ ಮಾಡ್ತಾಯಿದೆ, ಸಣ್ಣ ಸಣ್ಣ ಸಂಘಗಳಾಗಿ ಮಾಡ್ತಿದೆ. ಹಾಗಾಗಿ ಅದನ್ನು ಸಂಘ ಪರಿವಾರ ಅಂತ ಹೇಳ್ತಾರೆ. ಸಂಘ ಪರಿವಾರ ಎಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಧಾರವಾಡದಲ್ಲಿ ಒಂದು ಸಾಧನಕೇರಿಯಲ್ಲಿ ಒಂದು ಮಾತಿದೆ. ಸಾಧನಕೇರಿಗೆ ಹೋಗ್ಬಿಟ್ಟು ಒಂದು ಕಲ್ಲು ಜೋರಾಗಿ ಎಸೆದ್ರೆ ಏನಾಗುತ್ತೆ ಅಂದರೆ ಇಡೀ ಸಾಧನಕೇರಿಯಲ್ಲಿ ಒಂದು ಕಲ್ಲು ಸುಮ್ಮನೆ ಒಂದು ಹೋಗಿ ಕಲ್ಲು ತುರಿದ್ರು ಅದು ಯಾರೊಬ್ಬರು ಸಾಹಿತಿ ಮನೆ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಭಾರತಾದ್ಯಂತ ಎಲ್ಲೇ ಹೋಗಿ ಯಾವುದೇ ಒಂದು ಪ್ರದೇಶಕ್ಕೆ ಹೋಗಿ ಒಂದು ಕಲ್ಲು ತೂರಾಡ್ದು ಕಣ್ಣು ಮುಚ್ಚಿಕೊಂಡು ಕಲ್ಲು ಬಿಸಾಕಿದ್ರೆ ಅದು ಒಬ್ಬನ ಸ್ವಯಂ ಸೇವಕನ ಮನೆ ಮೇಲೆ ಬೀಳುತ್ತೆ ಅಂತ ಹೇಳಿದ್ರು ಅತಿಶಯೋಕ್ತಿ ಅಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ಒಂದು ಸಂಘ ಸಂಸ್ಥೆ ಅದು ಬೆಳೀತಾ ಇರಬೇಕಿದ್ರೆ ಅದು ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡಿದಂಥ ಒಂದು ಸಂಘ, ಆ ವ್ಯಕ್ತಿ ಸತ್ತು ಹೋಗಿದ ತಕ್ಷಣ ಆ ಸಂಘನ ಆ ಸಂಸ್ಥೆಗಳು ಸಂಘಗಳದ್ದು ಹಾಗೆ ಮುಚ್ಕೊಂಡು ಹೋಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರು ಯಾರೋ ಬಂದು ನೋಡ್ಕೊಂಡೋದ್ರು ಅದು 3-4 ಭಾಗಗಳಾಗ್ತಾ ಬರುತ್ತೆ. ಆದರೆ ಇಲ್ಲಿ ಮಾತ್ರ ರಾಷ್ಟ್ರ ಸ್ವಯಂ ಸೇವಕ ಸಂಘ 1925ನೇ ಇಸ್ವಿಯಲ್ಲಿ ಆರಂಭವಾಗಿದ್ದು ಮೊನ್ನೆ ಅಂದರೆ ಸೆಪ್ಟೆಂಬರ್ 27 ಅಥವಾ ವಿಜಯದಶಮಿಗೆ, ನೀವು ಹಿಂದೂ ಪಂಚಾಂಗದ ಪ್ರಕಾರ ನೋಡಿಕೊಂಡ್ರೆ ವಿಜಯದಶಮಿ ತಗೊಳ್ತು ಅಂತ ಹೇಳಿದ್ರೆ ನಮಗೆ 30ನೇ ತಾರೀಕು ವಿಜಯದಶಮಿ ತಗೊಳ್ತು ಅಂತ ಹೇಳಿದ್ರೆ ಅಲ್ಲಿಗೆ ನಮಗೆ ಸರಿಯಾಗಿ 2025ಕ್ಕೆ ಬರೋಬ್ಬರಿ 100 ವರ್ಷಗಳು ತುಂಬಿದೆ. 100 ವರ್ಷಗಳು ತುಂಬಿದ್ರೂ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವಾಗಿಯೇ ಉಳಿದಿದೆ. ಅದ್ಯಾವುದೇ ಟಿಸ್ಲ್ಗಳಾಗಿಲ್ಲ, ಅದ್ಯಾವುದು ಬೇರೆ ಆಗಿಲ್ಲ. ಏಕೆಂತ ಹೇಳಿದ್ರೆ ನೀವೆಲ್ಲ ನೋಡ್ತಿರೋದು ವ್ಯಕ್ತಿ ಸ್ಥಾಪನೆ ಮಾಡಿದಂಥ ಸಂಘಗಳು ಬೇರೆ 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 ಏನು ಪಕ್ಷಗಳಾಗಲಿಲ್ಲ. ಎ ಪಕ್ಷ ABCDEFGHIJK ಅಂತ ಆಗೋಗ್ಬಿಟ್ಟಿರುತ್ತೆ. ಆ ಸಂಘ ಈ ಸಂಘ ಅಥವಾ ಆ ಪಕ್ಷ ಈ ಪಕ್ಷ ಅಂತ ಆಗಿರುತ್ತೆ. ಇಲ್ಲಿ ಒಂದೇ ಪಕ್ಷವಾಗಿದೆ. ಮತ್ತು ಇನ್ನು ಸಂಘದಲ್ಲಿ ಏನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಸಂಘದಲ್ಲಿ ಒಂದೇ ಗಂಟೆ ಅವ್ರು ಹೇಳೋದೇನಂತ ಹೇಳಿದ್ರೆ 20 ದಿನದ 24 ಗಂಟೆಯಲ್ಲಿ ಕೇವಲ 1 ಗಂಟೆನ ಮಾತ್ರ ನೀವು ರಾಷ್ಟ್ರೀಯತೆಗೋಸ್ಕರ ಒಂದು ಅದನ್ನು ಮೀಸಲಾಗಿಡಿ ಅಂತ ಹೇಳ್ತಾರೆ. ಆ 1 ಗಂಟೆಯಲ್ಲೂ ಅಷ್ಟೇ ಒಳ್ಳೆಯ ಕಾರ್ಯಕ್ರಮ ಹೇಗಿರುತ್ತೆ ಅಂತಂದರೆ 1 ಗಂಟೆ ಸಂಘದಲ್ಲಿ ಏನಂತ ಹೇಳಿದ್ರೆ ಸಂಘ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ನದಿಯಲ್ಲಿ ನೀವು ಅಥವಾ ಯಾವುದೊಂದು ನೀರಲ್ಲಿ ಹೋಗಿ ಅಲ್ಲಿ ನೀವು ಒಳಗೆ ಹೋಗಿ ಮುಳುಗಿದ್ರೆ ನೀವು ಹೋಗಿ ನೀರೊಳಗೆ ಇಳಿದ್ರೆ ಮಾತ್ರ ಅದು ಈಜು ಆಳ ಮತ್ತು ಅಗಲ ಗೊತ್ತಾಗುತ್ತೆ. ಎಲ್ಲೋ ಅಥವಾ ನಿಂತ್ಕೊಂಡು ಸುಮ್ಮನೆ ಹೋಗಿ ಅಲ್ಲಿ ನೋಡಿದೆ ಅಥವಾ ಒಂದು ಕಲ್ಲೆಸಿದ್ರೆ ಅದು ನಿಮ್ಗೆ ಆಳ ಗೊತ್ತಾಗೋದಿಲ್ಲ. ಅಥವಾ ನೀರೊಳಗೆ ಬಿದ್ದಾಗಲೇ ಅದರದ್ದು ಏನು ಚಳಿನೋ ಬಿಳಿನೋ ಗೊತ್ತಾಗುತ್ತೆ. ಹಾಗೆ ಸಂಘಕ್ಕೆ ಬಂದು ನೋಡಿದಾಗ ಗೊತ್ತಾಗುತ್ತೆ. ಅಂದರೆ 1 ಗಂಟೆ ಸಂಘಕ್ಕೆ ಬಂತು ಅಂತ ಹೇಳಿದ್ರೆ ಆ 1 ಗಂಟೆ ಒಳಗೆ ಎಷ್ಟು ಚೆನ್ನಾಗಿ ಅದನ್ನು ಸಮಯನ ಪರಿಪಾಲನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಇದಕ್ಕೂ ಮುಂಚೆ ಒಂದು ಉದಾಹರಣೆ ಕೊಟ್ಟಿದ್ದೆ. ನಾವು ಚಿಕ್ಕ ವಯಸ್ಸಲ್ಲಿ ನಾನೇ ಒಂದು ಸತಿ ನಾನು ಮುಖ್ಯ ಶಿಕ್ಷಕ ಆಗಿದ್ದೆ ಮತ್ತು ಅಲ್ಲಿ ಆಗಿರಬೇಕಿದ್ರೆ ಪ್ರತಿ ದಿವಸ CT ಹಾಕ್ತಾ ಇದ್ವಿ. 5:15ಗೆ CT ಹಾಕಿದ ತಕ್ಷಣ ನಾವು ಶಾಖೆ ಮಾಡ್ತಾ ಇದ್ವಲ್ಲ, ಶಾಖೆ ಎದುರುಗಡೆ ಮೇಲೆ ಒಬ್ಬರು ಮನೇಲಿ ಕೂತ್ಕೊಂಡು ಒಬ್ಬರು ಅಜ್ಜ ಅಜ್ಜಿ ಕೂತ್ಕೊಂಡು ನೋಡ್ತಾ ಇದ್ರು ನಮ್ಮನ್ನು. ಅವರು ಪ್ರತಿ ದಿವಸ ಕಾಫಿ ಕುಡ್ಕೊಂಡು ಅವ್ರ ಪಾಡಿಗೆ ನೋಡ್ತಾ ಇದ್ರು. ಪ್ರತಿ ದಿವಸ ನಮ್ಮನ್ನು ಗಮನಿಸ್ತಾ ಇದ್ರು. ನಾವು ಅವ್ರು ನೋಡ್ತಾ ಇದ್ವಿ, ನಮಸ್ಕಾರ ಮಾಡ್ತೀವಿ, ನಕ್ಕೊಂಡು ಸುಮ್ಮನೆ ಆಗ್ತಾ ಇದ್ವಿ. ಒಂದು ಸತಿ ಏನಾಯಿತು ಅಂತ ಹೇಳಿದ್ರೆ ಅದು ಆ ಚಡ್ಡಿನ ಬದಲಾವಣೆ ಆಗೋಗ್ಬಿಟ್ಟಿತ್ತು. ಚಡ್ಡಿ ಬದಲಾವಣೆ ಆಗಿ ಇನ್ನೊಂದು ಚಡ್ಡಿಲಿ ಅದು CT ಇತ್ತು. CT ಮರ್ತು ಹೋಗಿದ್ದರಿಂದ ನಾವು ಅವತ್ತು CD ತೊಗೊಂಡು ಹೋಗಿರಲಿಲ್ಲ. CD ತೊಗೊಂಡು ಹೋಗಿಲ್ಲದೆ ಇರಬೇಕಿದ್ರೆ ಅಲ್ಲಿ ಹೋಗಿ ನಾನು ಸಂಘ ದಕ್ಷ ಆರಾಮ ಅಂತ ಮಾಡಿಕೊಂಡೆ. ಸರಿ ಇದೆಲ್ಲ ಎಷ್ಟೊತ್ತಾದಮೇಲೆ ನಾವು ನೋಡಿದೆ ಅಲ್ಲಿ ಅದು ಎದುರುಗಡೆ ಅವರು ಇರಲಿಲ್ಲ. ಏನೋ ಪಾಪ ಇವತ್ತೆಲ್ಲ ಹೊರಗಡೆ ಹೋಗಿರ್ಬೋದು ಅಂದ್ಕೊಂಡೆ. ಅದಾದಮೇಲೆ ಅವರು ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಎದ್ದು ಬಂದು ನೋಡು ನಮಸ್ಕಾರ ಅಂದರು. ನಾವು ನಮಸ್ಕಾರ ಮಾಡಿ ಎಲ್ಲ ಆದಮೇಲೆ ಆಕೆಯಿಂದ ಮನೆಗೆ ಹೋಗ್ತಾ ಇರಬೇಕಿದ್ರೆ ಕರೆದ್ರು ಅವರು, ಪಾಪ ಇಲ್ಲಿ ಮಗು ಅಂದರು. ಏನಪ್ಪ ಇಂಥ ಕೆಲಸ ಮಾಡಿಬಿಟ್ಟಿಯಾ ಅಂದರು. ಯಾಕೆ ಹಿಂದೆ ಅಲ್ಲಲ್ಲ ನೀನು ಪ್ರತಿ ದಿವಸನೂ 5:15ಗೆ ನೀನು CT ಹಾಕ್ತಾ ಇದ್ದೆ, ನನಗೆ ಎಚ್ಚರ ಆಗ್ತಿತ್ತು, ಬಂದು ನಾನು ಮಾಡ್ತಿದ್ದೆ. ಇವಾಗ CTನೇ ಹಾಕಲಿಲ್ಲ, ನನಗೆ ಎಷ್ಟನೇ ಆಗಲಿಲ್ಲ ನೋಡು, ನಿನ್ನಿಂದ ಹೆಂಗಾಗೋಯ್ತು ಅಂದರು. ಅಂದರೆ ಸಂಘದ ಬಗ್ಗೆ ಅವರಿಗೆ ಎಷ್ಟು ಒಲಿವಿತ್ತು ಅಂದರೆ ಸಂಘದ ಸಮಯ ಪರಿಪಾಲನೆ ಅಂತ ಹೇಳಿದ್ರೆ ಹೀಗಿತ್ತು. ನಾನು ಹೇಳೋದ್ನಲ್ಲ, ಸಂಘದ 1 ಗಂಟೆ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಏಕಾತ್ಮತಾ ಸ್ತೋತ್ರ ಇರುತ್ತೆ. ಅದಾದಮೇಲೆ ಧ್ವಜಾರೋಹಣ ಆಗುತ್ತೆ. ಧ್ವಜಾರೋಹಣ ಆದಮೇಲೆ ಯೋಗಾಸನ ಇರುತ್ತೆ, ಒಂದು ಸ್ವಲ್ಪ ಹೊತ್ತು ವ್ಯಾಯಾಮಗಳಿರುತ್ತೆ. ಅದಾದಮೇಲೆ ಆಟಗಳು ಅಂದರೆ ಅದರಲ್ಲೂ ದೇಸಿ ಆಟಗಳು. ಆ ದೇಸಿ ಅಂದರೆ ಮನೆಗಳಿಗೆ ರೋಮಾಂಚನಗೊಳಿಸುವಂಥ ಆಟಗಳು ಇರುತ್ತೆ. ಅದಾದಮೇಲೆ ನಿಮಗೆ ಶ್ಲೋಕ, ಅದಾದಮೇಲೆ ಹಾಡು, ಶ್ಲೋಕ, ಅಮೃತವಚನ ಇದೆಲ್ಲ ಇರುತ್ತೆ. ಹೀಗಾದ ಮೇಲೆ ಇವಾಗ ಸೂರ್ಯ ನಮಸ್ಕಾರಗಳು ಮಾಡ್ತಿರುತ್ತೆ. ಮತ್ತು ಪ್ರತಿಯೊಂದು ಬೌದ್ಧಿಕಂತ ವಾರಕ್ಕೊಂದ್ಸತಿ ಒಂದು ಬೌದ್ಧಿಕ ಅವಧಿ ಇರುತ್ತೆ. ಈ ಥರ ಒಂದು ಬೈಟೆಕ್ ಇರುತ್ತೆ. ಸೊ ಈ ಥರ ತಿಳ್ಕೊಳ್ತಾ ಹೋಗ್ತಂತಾದರೆ 1 ಗಂಟೆ ನೀವು ಒಂದು ಸತಿ ಹೋದರೆ 1 ಗಂಟೆ ಗೊತ್ತೇ ಆಗೋದಿಲ್ಲ. ಸಂಘ ಬೆಳಗ್ಗೆ ಅಥವಾ ಅಲ್ಲಿ ಪ್ರಾತಃ ಶಾಖೆ ಇರುತ್ತೆ, ಇಲ್ಲ ಮಾಧ್ಯಾಹ್ನಿಕ ಶಾಖೆ ಇರುತ್ತೆ. ಇಲ್ಲಾಂದರೆ ಸುಮಾರು ಕಡೆ ಮಾಧ್ಯಾಹ್ನಿಕ ಕಡಿಮೆ, ಆದರೆ ಪ್ರಾತಃ ಸಾಯಂಗ್ ಇರುತ್ತೆ ಅಂತ ರಾತ್ರಿ ಶಾಖೆ. ಯಾರಿಗೆ ಬೆಳಗ್ಗೆ ಮತ್ತು ಉದ್ಯೋಗಸ್ಥರಿರ್ತಾರಲ್ಲ ಬೆಳಗ್ಗೆ ಮತ್ತು ಸಂಜೆ ಬರೋಕ್ಕಾಗಲ್ಲ, ರಾತ್ರಿ ಶಾಖೆ ಇರುತ್ತೆ. ಇತ್ತೀಚೆಗಂತೂ ಇವಾಗ ಮಿಲನ್ಗಳು ಸಹ ಆಗೋಗಿದೆ. ಹೀಗಾಗಿ ಇಡೀ ದೇಶಾದ್ಯಂತ ಸಂಘ ಲಕ್ಷಾಂತರ ಶಾಖೆಗಳು ನಡೀತಾ ಇದೆ. ಪ್ರತಿ ದಿವಸನೂ ನಿರಂತರವಾಗಿ ಲಕ್ಷಾಂತರ ಶಾಖೆ ನಡೀತಿದೆ ಮತ್ತು ಕೋಟ್ಯಾಂತರ ಸ್ವಯಂ ಸೇವಕರಿದ್ದಾರೆ. ಸಾಧಾರಣವಾಗಿ ಒಂದು ಸಂಸ್ಥೆ ಅಂತ ಹೇಳಿದ್ರೆ, ಸಂಘ ಅಂತ ಹೇಳಿದ್ರೆ ಅದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಅದು ಸಮುದ್ರ ಅಂತ ಕರಿಬೋದು. ಯಾಕೆ ಸಮುದ್ರ ಅಂತ ಸಮುದ್ರ ಕರಿತೀವಿ ಅಂತ ಹೇಳಿದ್ರೆ, ಸಮುದ್ರಕ್ಕೆ ಎಷ್ಟೊಂದು ನದಿಗಳು ಬರುತ್ತೆ. ಎಲ್ಲ ನದಿಗಳು ಬಂದರೂ ಸೇರ್ಕೊಳ್ಳುತ್ತೆ. ನದಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲರನ್ನೂ ಸೇರಿಸ್ಕೊಳ್ಳುತ್ತೆ. ಅದರಲ್ಲಿ ಕೆಡದು ಒಳ್ಳೆಯದು ಎಲ್ಲರನ್ನೂ ಸೇರ್ಕೊಳ್ತಾ ಇರುತ್ತೆ. ಆದರೆ ಸಂಘಕ್ಕೆ ಏನಂತ ಹೇಳಿದ್ರೆ ಎಷ್ಟೊಂದು ಜನ ಕೇಳ್ತಾರೆ, ಏನು ರೀ ಸಂಘಕ್ಕೆ ಬಂದುಬಿಟ್ರೆ ಅವರೆಲ್ಲ ಒಳ್ಳೆಯವ್ರ ಉದಾರಾಗ್ಬಿಡ್ತಾನೆ ರೀ, ಸಂಘಕ್ಕೆ ಬಂದ್ರೆ ಅವರೆಲ್ಲ ಏನು ಕೆಟ್ಟವರಾಗ್ಬಿಡ್ತಾನೆ ರೀ, ಇಷ್ಟ ಭ್ರಷ್ಟಾನು ಒಳ್ಳೆಯನಾಗ್ಬಿಡ್ತಾನೇನು ರೀ
ಅಂತ ಹೇಳಿದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಆ ಉದಾಹರಣೆ ಕೊಡೋಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ, ಸಮುದ್ರ ಅಂತ ಹೇಳಿದ್ರೆ ಆ ಸಮುದ್ರ ಏನಪ್ಪ ಅಂದರೆ ಎಲ್ಲ ನದಿಗಳು ಬಂದು ನೀರು ಸೇರಿಕೊಳ್ಳುತ್ತೆ. ಅಥವಾ ಯಾವುದೇ ನದಿ ಬಂದ್ರೂ ಅದೇನು ಮಾಡ್ತಂದರೆ ಅಲೆಯಾಗಿರುತ್ತೆ. ಆ ಗಲೀಜಲೆ ಇರುತ್ತೆ, ತನ್ನ ಗಲೀಜನ್ನ ಹೊರಗಡೆ ಹಾಕ್ತಾ ಬರುತ್ತೆ. ಅದು ಶುದ್ಧವಾದನ್ನು ಮಾತ್ರ ಒಳಗೆ ತಗೊಳುತ್ತೆ. ಮತ್ತು ಇನ್ನೊಂದೇನೆಂದರೆ, ನದಿ ನೀರು ಸಿಹಿ, ಆದರೆ ಸಮುದ್ರ ನೀರು ಉಪ್ಪು ಏನಂತ ಹೇಳಿದ್ರೆ, ನಾವು ನಿಮಗೆಲ್ಲ ಹೆಣ್ಣುಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವೇನಾದರೂ ಒಂದು ಕೆಡಬಾರ್ದು ಅಂತ ಹೇಳಿದ್ರೆ, ಯಾವುದೊಂದು ತರಕಾರಿನೋ ಅಥವಾ ಯಾವುದೊಂದು ಉಪ್ಪಿನಕಾಯಿ ಮಾಡಬೇಕಿದ್ರೆ ಏನು ಮಾಡಬೇಕಂದ್ರೆ, ಕೆಡಬಾರ್ದು ಅಂದರೆ ಸುದೀರ್ಘವಾಗಿರಬೇಕಂದ್ರೆ ಉಪ್ಪು ಹಾಕಿರ್ತೀವಿ. ಉಪ್ಪು ಹಾಕಿಟ್ರೆ ಕೆಡೋದಿಲ್ಲ. ಸೊ ಉಪ್ಪು ರೋಗ ನಿರೋಧಕ. ಸೊ ಹಾಗಾಗಿ ಏನಂತ ಹೇಳಿದ್ರೆ, ಸಮುದ್ರದಿಂದ ಉಪ್ಪು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಉಪ್ಪು ಬೇರೆ ಯಾವುದನ್ನು ಕೆಟ್ಟದನ್ನು ಸೇರಿಸ್ಕೊಳ್ಳಲ್ಲ, ಹೊರಗಡೆ ತೆಗೆದು ಹಾಕತ್ತೆ. ಇದಕ್ಕೆ ತುಂಬ ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿರ್ಬೋದು, ಕರ್ನಾಟಕ ಕಂಡ ನರಹಂತಕ ಅಂತ ಹೇಳಿದ್ರೆ ವೀರಪ್ಪನ್. ಮೂಲತಃ ತಮಿಳುನಾಡುವನಾದರೂ ಅವನ ಕಾರ್ಯಾಚರಣೆಗಳು ನರಹಂತಕತನ ಎಲ್ಲ ನಡೆದಿದ್ದು ಕರ್ನಾಟಕದಲ್ಲೇ. ಅದು ಚಾಮರಾಜನಗರದ ಆಸುಪಾಸುಗಳಲ್ಲೇ ಇತ್ತು. ಸುಮಾರು ಒಂದು 25-30 ವರ್ಷಗಳು, 3 ದಶಕಗಳ ಕಾಲ, 2-3 ದಶಕಗಳ ಕಾಲ ಆತ ದೊಡ್ಡದಾಗಿ ಎಲ್ಲ ಮಾಡದೇ ಇರಬಾರ್ದಂಥ ಕೆಲಸನೇ ಇಲ್ಲ. ಶ್ರೀಗಂಧ ಕಳ್ಳತನ ಮಾಡ್ತಾಯಿದ್ದ, ಮತ್ತು ದಂತಚೋರಾಗಿದ್ದ, ಈ ಥರ ಎಲ್ಲ ಇದ್ದ, ಮತ್ತೆಲ್ಲರನ್ನು ಲೂಟಿ ಮಾಡ್ತಾಯಿದ್ದ, ಹಳ್ಳಿಗಳು ನೋಡ್ತಿದ್ದ. ಅವನು ಹಿಡಿಯಕ್ಕೆ ಬಂದಿರೋಂಥ ಪೊಲೀಸರ ಮೇಲೆ ಅವಾಗವಾಗ ದಾಳಿ ಮಾಡ್ತಿದ್ದ. DFO ಶ್ರೀನಿವಾಸ್ ಅವ್ರನ್ನ ಕೊಂದಿದ್ದ. ಅದಲ್ಲದೆ ಸುಮಾರು ಪೊಲೀಸವ್ರನ್ನ ಹಿಡಿಯಕ್ಕೆ ಬಂದಾಗ ಇಡೀ ಪೊಲೀಸ್ ವ್ಯಾನ್ನೇ ಉಡಾಯಿಸಿದ್ದ. ಈ ಥರ ಮಾಡ್ತಾಯಿದ್ದ. ವರ್ನಟ ರಾಜ್ಕುಮಾರ್ ಅವ್ರನ್ನೂ ಅಪಹರಣ ಮಾಡಿದ್ದ. ಅಂಥ ವೀರಪ್ಪನ್ ಸತ್ತಾಗ ಅವನ ಮಗಳನ್ನ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ಮಗಳನ್ನು ಸಂಘ ಹೋಗಿ ಕರ್ಕೊಂಬಂತು. ಆ ಸಂಘ ತನ್ನ ಆಶ್ರಯದಲ್ಲಿ ಬೆಳೆಸ್ತು. ಸಾಮಾನ್ಯವಾಗಿ ಆ ದಂತಚೋರ ಹೇಳ್ತಾರಲ್ಲ, ಏನು ರೀ ಅವ್ರು ಬಂದುಬಿಟ್ರೆ ಹೆಂಗೆ ನೀವೆಲ್ಲ ಒಳ್ಳೆಯವರಾಗ್ಬಿಡ್ತಾರೇನ್ರಿ ಅಂತ ಹೇಳಿದ್ರೆ, ಯಾವಾಗಲೂ ಅಂತ ಹೇಳಿದ್ರೆ ಆ ಜೀನ್ಸಲ್ಲಿ ಇರುತ್ತೆ ಅವ್ರದ್ದೇನಂತ ಗುಣ. ಆದರೆ ಇಲ್ಲಿ ಒಂದು ಸತಿ ಬಂದಾಗ, ಇಲ್ಲಿ ಸಂಘದಕ್ಕೆ ಬಂದಾಗ, ಸಂಘದ ಆಶ್ರಯದಲ್ಲಿ ಬೆಳೆದಾಗ, ಆ ಹುಡುಗಿ ಸಾಧಾರಣವಾಗಿ ಬೇರೆ ಯಾವುದನ್ನು ಕ್ರಿಶ್ಚಿಯನ್ ಒಂದು ಯಾವುದಾದ್ರು ಇನ್ಸ್ಟಿಟ್ಯೂಟ್ ಸೇರ್ಕೊಂಡಿದ್ರೆ ಅಲ್ಲಿ ಹೋಗಿ ಆಕೆ ಒಂದು ನನ್ನ ಆಗ್ತಿದ್ಲು, ಅಥವಾ ಬೇರೆಯವ್ರದ್ದು ಯಾವುದೋ ಒಂದು ಮದ್ರಾಸಗಳಲ್ಲಿ ಸೇರ್ಕೊಂಡಿದ್ರೆ ಆಕೆ ಒಂದು ಹೋಗಿ ಕೊನೆಗೆ ಏನಾಗ್ತಿದ್ದು ಒಂದು ಮಕ್ಕಳನ್ನ ಹೇರೋ ಒಂದು ಮಿಷಿನ್ ಆಗಿರ್ತಿದ್ಲು. ಆದರೆ ಸಂಘಕ್ಕೆ ಬಂದಿದ್ದರಿಂದ ಆಕೆ ಒಂದು ಉತ್ತಮವಾದ ಶಿಕ್ಷಣ ಪಡೆದಲು, ಲಾಯರ್ ಆದಲು. ಇವತ್ತೇನಂತ ಹೇಳಿದ್ರೆ, ಸಮಾಜದಲ್ಲಿ ಯಾರು ದುಷ್ಟರಿದ್ದಾರೋ ಅವರಿಗೋಸ್ಕರ ಅವರ ವಿರುದ್ಧ ಹೋರಾಡ್ತಾ ಇದ್ದಾಳೆ. ಒಂದು ಕಾಲದಲ್ಲಿ ಆಕೆ ಒಬ್ಬ ದಂತಚೂರನ ಮಗಳು. ಆದರೆ ನಿಮಗೆ ಗಿಣಿಗತ್ತೆ ಗೊತ್ತಿದೆ, 2 ಗಿಣಿಗಳು ಹೊರಗಡೆ ಹೋದಾಗ ಒಂದು ಗಿಣಿ ಯಾವುದೋ ಒಬ್ಬ ರಾಜ ಹೋಗದಂತೆ, ಹೋಗಬೇಕಿದ್ರೆ ಒಂದು ಗಿಣಿ ಹತ್ತಿಸ್ಕೊಂಬಂದಂತೆ. ಗಿಣಿ ಹೋದಾಗ ಏನಂದರೆ, ಯಾವುದೋ ಒಂದು ಗಿಣಿ ಹೋದಾಗ ಅಲ್ಲಿ ಹೋಗಬೇಕಿದ್ರೆ ದಾರಿ ತಪ್ಪಿಸ್ಕೊಂಡ್ಬಿಟ್ಟಂತೆ. ದಾರಿ ತಪ್ಪಿಸ್ಕೊಂಡು ಹುಡ್ಕೊಂಡು ಹೋಗ್ತಾರೆ. ಯಾವುದೊಂದು ಮನೆ ಕಾಣಿಸುತ್ತೆ. ಮನೆಗೆ ಹೋದರೆ ಅದು ಬೇಟೆಗಾರನ ಮನೆ ಆಗಿತ್ತಂತೆ. ಅಲ್ಲಿ ಹೋಗಿದ ತಕ್ಷಣ ಒಂದು ಗಿಣಿ ಮಾತಾಡ್ತಿತ್ತಂತೆ. ಗಿಣಿ ನೋಡಿ ಹಿಡ್ಕೋ, ಕೊಲ್ಲು, ಒಂದು ಎಲ್ಲ ಕಿತ್ಕೋ ಅಂತ ಹೇಳ್ತಂತೆ. ರಾಜಂಗೆ ಭಯ ಆಗ್ಬಿಡ್ತಂತಾರೆ. ಗಿಣಿನೇ ಇಷ್ಟು ಕೆಡ್ದಾಗ ಮಾತಾಡ್ತಾರೆ, ಇದ್ರ ಮನೆಯಲ್ಲಿರೋರು ಇಷ್ಟು ಕೆಡ್ದಾಗಿರ್ಬೋದು. ಅಲ್ಲಿಂದ ಹೆದರ್ಕೊಂಡು ಇನ್ನೊಂದು ಕಡೆ ಹೋದಂತೆ. ಅಲ್ಲಿ ಹೋದಾಗ ಅಲ್ಲೊಂದು ಋಷಿಯಾಶ್ರಮ ಆಯ್ತಂತೆ. ಆ ಋಷಿಯಾಶ್ರಮದಲ್ಲಿ ಹೋದಾಗ ಅಲ್ಲೂ ಒಂದು ಗಿಣಿ ಇತ್ತು. ನಮಸ್ಕಾರ, ಬನ್ನಿ, ಆಯಾಸ ಆಯಿತಾ, ಕುಡಿಯೋಕ್ಕೆ ನೀರು ಕೊಡೋದಾ ಅಂತ ಕೇಳ್ತಂತೆ. ಆಗ ಅವ್ರಿಗೆ ಆಶ್ಚರ್ಯ ಬಿಡ್ತಾರೆ. ಒಂದು 5 ನಿಮಿಷ ಮುಂಚೆ ಇನ್ನೊಂದು ಗಿಣಿ ಅದು ಹಿಡಿದು ಕೊಲ್ಲಿರಿ ಅಂತ ಹೇಳ್ತಿತ್ತು. ಆದರೆ ಇದು ನೋಡಿದ್ರೆ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ. ಆಗ ಗುರುಗಳ ಹತ್ರ ಕೇಳಿದಂತೆ, ಗುರುಗಳು ಇದೇನು ಆಶ್ಚರ್ಯ ಹೇಗೆಂದ. ಹೌದು ನಿಜ, ಅವೆರಡನ್ನೂ ಒಂದೇ ತಾಯಿ ಮಕ್ಕಳು, 2 ಒಟ್ಟೊಟ್ಟಿಗೆ ಹುಟ್ಟಿದಂಥ ಗಿಣಿಗಳು. ಆದರೆ ಒಂದು ಗಿಣಿ ಕಟಕನ ಮನೆಗೆ ಸೇರಿಕೊಳ್ತು, ಇನ್ನೊಂದು ಗಿಣಿ ಇಲ್ಲಿ ಬಂದು ನನ್ನ ಹತ್ರ ಸೇರಿಕೊಳ್ತು. ಕಟಕನ ಮನೆಯಲ್ಲಿರೋ ಕಟ್ಟಿಗೆ ಯಾವತ್ತೂ ಗಿಣಿ ಅದು ಕಟಕತನೇ ಕಲ್ತ್ಕೊಳ್ಳುತ್ತೆ. ನಮ್ಮಲ್ಲಿರೋದು ಒಳ್ಳೆಯ ಸಂಪ್ರದಾಯ ಮತ್ತು ಸದ್ಭಾವನೆ ಕಲ್ತ್ಕೊಳ್ಳುತ್ತೆ ಅಂತ. ಅದೇ ರೀತಿಯೇ ಕಟಕನ ಮಗಳಾಗಿದ್ರೂ ಆಕೆ ಒಳ್ಳೆಯ ಕಡೆ ಸಂಘದ ಬೆಳವಣಿಗೆಯಲ್ಲಿ ಬಂದು ಸಂಘದ ಕಡೆಗೆ ಸೇರಿಕೊಂಡ್ಲು. ಹಾಗಾಗಿ ಆಕೆ ಇವತ್ತು ಉತ್ತಮವಾದ ಪ್ರಜೆಯಾಗಿದ್ದಾಳೆ. ನೋಡಿ, ಸಂಘ ಅಂದರೆ ಎಷ್ಟು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಅವರು ಸನ್ಮಾನ್ಯ ಕರ್ನಾಟಕದ ಮಂತ್ರಿಗಳು, ಅವ್ರನ್ನ ಸೂಪರ್ CM ಅಂತ ಕರೀತಾರೆ. ಯಾಕೆಂತ ಹೇಳಿದ್ರೆ, ತನ್ನ ಇಲಾಖೆಯ ಬಿಟ್ಟು ಇನ್ನೆಲ್ಲ ಇಲಾಖೆದನ್ನು ಅವರೇ ಮಾಡ್ತಾರೆ. ತನ್ನ ಇಲಾಖೆದ ನಂತರ ಅವ್ರದ್ದೇ ತನ್ನ ಮನೆಯಲ್ಲೇ ತನ್ನ ತಟ್ಟೆಯಲ್ಲೇ ಹೆಗ್ಣ ಬಿದ್ದಿದೆ, ಬೇರೆಯವ್ರ ತಟ್ಟೆಯಲ್ಲಿ ಅವ್ರು ಹೋಗಿ ಅಲ್ಲಿ ನೊಣ ಬಿದ್ದಿರೋದಕ್ಕೆ ಹೋಗ್ತಾರೆ. ಅಂತಕ್ಕೆ ತನ್ನ ಕ್ಷೇತ್ರನೇ ಚೆನ್ನಾಗಿಲ್ಲ. ತನ್ನ ತನ್ನ ಕಲಬುರಗಿಯ ಕ್ಷೇತ್ರ ಇದೆಯಲ್ಲ, ಸುಮಾರು ಇವರ ಅಪ್ಪ ಮಕ್ಕಳನ್ನು ಸುಮಾರು ಒಂದು 3, 5, 6, 7 ದಶಕಗಳವರೆಗೂ ಆಡಿದ್ದಾರೆ. 6 ದಶಕಗಳಾದ್ರೆ ಇವತ್ತು ಸಹ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ನೋಡ್ಕೊಂಡಿದೆ. ಈ ಸತಿ SSLCಯಲ್ಲಿ ಬಂದ ಕಡೆಯ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಅವ್ರದ್ದೇ ಕ್ಷೇತ್ರ ಆಗಿತ್ತು ಅಂತ ಮನುಷ್ಯ. ಯಾಕೆಂತ ಹೇಳಿದ್ರೆ ಹೇಳದ್ನಲ್ಲ, ವಿದ್ಯೆ ಇರಬೇಕು ಅಂತ. ಸ್ವತಃನೇ ವಿದ್ಯೆನೇ ಇಲ್ಲ ನಮ್ಮಲ್ಲಿ. ಏನಂತ ಹೇಳಿದ್ರೆ ಬೇರೆ ಎಲ್ಲದಕ್ಕೂ ಕ್ವಾಲಿಫಿಕೇಷನ್ ಇದೆ. ಒಂದು ಯಾವುದನ್ನು ಡ್ರೈವರ್ ಕೆಲಸ ಮಾಡಬೇಕಂದ್ರೂ ಕ್ವಾಲಿಫಿಕೇಷನ್ ಇದೆ, ಯಾವುದನ್ನು ಪೊಲೀಸ್ ಕೆಲಸ ಮಾಡಬೇಕಂದ್ರೂ ಕ್ವಾಲಿಫಿಕೇಷನ್ ಇದೆ, ಕೊನೆಗೆ ನೀವು ಯಾವುದು ಬೇಡ, ನೀವು ವಾಚ್ಮನ್ ಆಗಬೇಕಂದ್ರೆ ಒಂದು ಕ್ವಾಲಿಫಿಕೇಷನ್ ಇದೆ. ಆದರೆ ದುರದೃಷ್ಟವಶಾತ್ತು ಇಲ್ಲಿ ಮಂತ್ರಿಗಿರಿ, ರಾಜಕಾರಣಿಗಳಿಗೆ ಮಂತ್ರಿಗಿರಿ ಅನ್ನೋ ಕ್ವಾಲಿಫಿಕೇಷನ್ ಇಲ್ಲ. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, PUC ಪಾಸಾಗದೇ ಇರೋಲ್ಲ ವಿದ್ಯಾಮಂತ್ರಿ ಆಗಿದ್ದಾರೆ, PUC ಪಾಸಾಗದೇ IT BT ಆಗಿದ್ದಾರೆ. ಹಾಗಾದರೆ ವಿದ್ಯೆ ಇಲ್ಲ ಅಂತಲ್ಲ, ವಿದ್ಯೆ ಇರಬೇಕು, ವಿದ್ಯೆ ಜೊತೆ ವಿನಯನೂ ಇರಬೇಕು ಅಂತ ಆಗಲೇ ಒಂದು ಶ್ಲೋಕ ಹೇಳಿದೆ. ಅವರಿಗೆ ವಿದ್ಯೆ ನೈವೇದ್ಯ ಮತ್ತು ವಿನಯ ಅಂತೂ ಇಲ್ಲ. ಹಾಗಾಗಿ ಅವರಂಥ ಮನುಷ್ಯ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಸಂಘದ ಆಳ ಮತ್ತು ಉದ್ದ ಮತ್ತು ಅಗಲ ಗೊತ್ತಿಲ್ಲದೆ ಇರೋನು ಬಾಯಿ ಬಂದಂತೆ ಮಾತನಾಡ್ತಾ ಇದ್ದಾರೆ. ಆತ ಹೇಳಿದ್ದೇನಂತ ಹೇಳಿದ್ರೆ, ಮೊನ್ನೆ ಅವರೊಂದು 4ನೇ ತಾರೀಕು ಒಂದು ಕಾಗದ ಬರೆದಿದ್ದಾರೆ. ಅದೊಂದು ಅಧಿಕೃತವಾಗಿ ತಮ್ಮ
ಅವಾಗ ಹೇಳ್ತಾ ಇದ್ರು, ನಾನು ಅಧಿಕಾರ ಸಿಕ್ಕಿದ ಸಂಘನ ಬ್ಯಾನ್ ಮಾಡಿಬಿಡ್ತೀನಿ, ಸಂಘ ಬ್ಯಾನ್ ಮಾಡ್ತೀನಿ ಅಂತಿದ್ರು. ಏನು ಮಾಡ್ತಾನೆ, ಏನೋ ಸುಮ್ಮನೆ ಕೊಚ್ಕೊಳ್ತಾನೆ ಅಂತ ಹೇಳಿದಾಗ ಮೊನ್ನೆ ಅಧಿಕೃತವಾಗಿ ತಮ್ಮ ಲೆಟರ್ ಹೆಡ್ಡಲ್ಲಿ ಏನಿದೆಯಲ್ಲ ಅದು ಲೆಟರ್ ಹೆಡ್ಡಲ್ಲೇ ಬರೆದಿದ್ದಾರೆ. ಅಲ್ಲಿ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳೇ ಬರೆದ್ಬಿಟ್ಟು ಸಂಘ ಒಂದು ಮಕ್ಕಳುಗಳನ್ನು ಅದು ಸಂವಿಧಾನ ವಿರೋಧಿ ಕೆಲಸ ಮಾಡ್ತಿದೆ, ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ, ಮುಜರಾಯಿ ಇಲಾಖೆಯ ಧಾರ್ಮಿಕ ಸ್ಥಳಗಳಲ್ಲಿ ಇಲ್ಲಿ ಸಂಘ ಮಾಡಬಾರ್ದು, ಆ ಸಂಘನ ನಿಷೇಧ ಮಾಡಬೇಕು ಅಂತ ಒಂದು ಲೆಟರ್ ಬರೆದಿದ್ದಾರೆ, ಒಂದು ಕಾಗದ ಬರೆದಿದ್ದಾರೆ, ಪತ್ರ ಬರೆದಿದ್ದಾರೆ. ಆ ಪತ್ರಕ್ಕೆ ಮುಖ್ಯಮಂತ್ರಿಗಳು ಸಹ ಇದನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ಇದರ ಕುರಿತಾಗಿ ಶೀಘ್ರವಾಗಿ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುವುದು ಅಂತ ಅವರೊಂದು ನೋಟ್ ಮಾಡಿದ್ದಾರೆ. ಇದಕ್ಕೆ ಹೇಳೋದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ. ವಿನಾಶ ಇರಬೇಕಿದ್ರೆ ಅದಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿಲ್ವಲ್ಲ. ನಾನು ಹೇಳೋದಲ್ಲ ಆಗಲೇ, ಸಂಘ ಅಂತ ಏನು ತಿಳ್ಕೊಬೇಕಂದ್ರೆ ಸಂಘದಲ್ಲಿ ಬಂದು ಅದರಲ್ಲಿ ಮಿಂದು ಆಗಲೇ ಗೊತ್ತಾಗತ್ತೆ. ಹೊರಗಡೆ ಇರೋ ನೋಡೋರಿಗೆ ಸಂಘ ಅರ್ಥ ಆಗೋದಿಲ್ಲ. ಮತ್ತು ಇನ್ನೂ ಹೇಳ್ತಾರೆ, ಅವರೆಲ್ಲ ಕಡೆಯೂ ಅವರು ಇದೇ ಅಲ್ಲ ಏನು ಸಂಘ ಅಂದರೆ ಸಂವಿಧಾನ ವಿರೋಧಿ, ಅವರೆಲ್ಲ ಘೋಷಣೆಗಳು ಕೇಳ್ಕೊಂಡು ಹೋಗ್ತಾರೆ, ದಂಡ ತಿರ್ಗಿಸ್ಕೊಂಡು ಹೋಗ್ತಾರೆ, ಎಲ್ಲ ಕಡೆ ದಂಡ ತಿರ್ಗಿಸ್ಕೊಂಡು ಹೋಗ್ತಾರೆ ಅಂತ. ಸ್ವಾಮಿ, ಸಂಘದಲ್ಲಿ ಘೋಷಣೆಗಳು ಕೊಡೋದೇನಂತ ಹೇಳಿದ್ರೆ ಸಂಘಟನ್ ಮೇ ಶಕ್ತಿ ಹೇ ಅಂತ ಹೇಳ್ತಾರೆ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ. ಪ್ರಾರ್ಥನೆ ಆದಮೇಲೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿಯಿಂದ ಶುರು ಆದಮೇಲೆ ಕಡೆಯಲ್ಲಿ ಮುಕ್ತಾಯ ಆಗೋದು ಅಂತ ಹೇಳಿದ್ರೆ ಭಾರತ್ ಮಾತಾ ಕಿ ಜೈ ಅಂತಾನೆ ಮುಕ್ತಾಯ ಆಗುತ್ತೆ. ಮತ್ತಲ್ಲಿ ಸಂಘಟನ್ ಮೇ ಶಕ್ತಿ ಅಂತಂದರೆ ಒಗ್ಗಟ್ಟಿನ ಬಲವಿದೆ. ಹರ ಹರ ಮಹಾದೇವ ಅಂತ ಹೇಳ್ತಾರೆ. ವೀರ ಶಿವಾಜಿ ಅಂಬಾಭವಾನಿ ಅಂತ ಸ್ವತಂತ್ರ ಹೋರಾಟಗಾರರು ಮತ್ತು ಕಿಚ್ಚಿನ ದೇಶಭಕ್ತಿ ಬರೋಂಥ ಘೋಷಣೆಗಳಿಗೆ ಕೂಗ್ತಾರೆ ಹೊರತು ಅಲ್ಲೆಲ್ಲೂ ವಿಧಾನಸೌಧದಲ್ಲಿ ನಿಮ್ಮವ್ರು ಕೂಗಿದ್ರಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಕ್ಕೂ ನೀವು ಇಲ್ಲ ಅವ್ರು ಹಾಗೆ ಕೂಗಲೇ ಇಲ್ಲ ಅಂತ ಹೇಳಿದ್ರಲ್ಲ. FSL ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ನಾನೇ ರಿಪೋರ್ಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಅದೇ ಅಷ್ಟೇ. ಯಾಕೆಂದರೆ ನಿಮ್ಗೆ ಗೊತ್ತಿಲ್ಲ ಅಲ್ವಾ, ನಿಮ್ಮ ತಂದೆಯವರ ಏನು ಗುಲ್ಬರ್ಗದಲ್ಲಿ ಮನೆ ಇತ್ತಲ್ಲ, ಅದನ್ನು ಯಾರು ಹಾಳು ಮಾಡಿದ್ರು ಅಂತ ನಿಮ್ಗೇನಾದರೂ ಒಂದು ಸತಿ ಗೊತ್ತಿದ್ದರೆ, ಇತಿಹಾಸ ಗೊತ್ತಿದ್ದರೆ ನೀವು ಈ ರೀತಿ ಮಾತನಾಡ್ತಾ ಇರಲಿಲ್ಲ. ಸ್ವಲ್ಪ ಇತಿಹಾಸನ ಓದ್ಕೊಳ್ಬೇಕು ನೀವು. ಮತ್ತು ಇನ್ನು ಸಂಘದ ಬಗ್ಗೆ ಹೇಳಿದ್ರಿ, ಸಂಘದ ಬಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತ. ಸ್ವಾಮಿ, ಸಾರ್ವಜನಿಕ ಸ್ಥಳ ಅಂತ ಹೇಳಿದ್ರೆ ಅದು ನಿಮ್ಮದಪ್ಪಂದು ಅಲ್ಲ, ಯಾರದೇ ಒಂದು ಪಕ್ಷದ್ದಲ್ಲ. ನೀವು ಅಧಿಕಾರ ಎಷ್ಟು ವರ್ಷ ಇರ್ತೀರಿ? 5 ವರ್ಷ ಇರ್ತೀರಿ. ಮುಂದಿನ 5 ವರ್ಷದಲ್ಲಿ ನೀವು ಬರ್ತೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಮಾತನಾಡ್ದಂಥ ಅಷ್ಟು ಮಾಡಿದ್ದು ಇಷ್ಟು ಮಾಡಿದ್ದು ಅಂತ ಹೇಳಿದ ನಿಮ್ಮ ಮುಖ್ಯಮಂತ್ರಿಗಳೇ ಚಾಮುಂಡೇಶ್ವರಿಲಿ ಸೋತು ಹೋಗಿದ್ದರು. ಅದು ಅಲ್ದಲ್ಲೇ ಅಲ್ಲಿ ಹೈದರಲ್ಲಿ ಗೆದ್ದಾಗಲೂ ಅಷ್ಟೇ, ಬದಾಮಿಲಿ ಗೆದ್ದಾಗಲೂ 1700 ಓಟಿಂದ ಅದು ಗೆದ್ದು ಕೂದಲಳೆ ಅಂತಿಂದ ಗೆದ್ದಿದ್ದರು. ಇನ್ನು ಹೋದ ಎಲೆಕ್ಷನಲ್ಲಿ ಎಲ್ಲಿ ನಿಲ್ಲಬೇಕು ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿ ನಿಲ್ತೀನಿ, ಕೋಲಾರಲ್ಲಿ ನಿಲ್ತೀನಿ, ಅಲ್ಲಿ ನಿಲ್ತೀನಿ ಅಂತ ಭಯ. ಆಮೇಲೆ 2 ಕ್ಷೇತ್ರದಲ್ಲಿ ನಿಲ್ತೀನಿ ಅಂದರು. ಕೊನೆಗೆ ತನ್ನ ಮಗನ್ನೇ ಪಕ್ಕಕ್ಕೆ ಇಟ್ಬಿಟ್ಟು ಅದೊಂದು ಸೇಫ್ ಕ್ಷೇತ್ರ ಅಂತ ಅಲ್ಲೂ ನಿಂತರು. ಅದರಲ್ಲೂ ಹಾಗೋ ಹೀಗೋ ಗೆದ್ದರೆ ಹೊತ್ತು ನಾನು ಸರಿಯಾಗಿರಲಿಲ್ಲ. ಇನ್ನು ನೀವು ಅಷ್ಟೇ, ಇನ್ನು ನಿಮ್ಮ ತಂದೆ ಹೆಸರಲ್ಲಿ ಇದ್ದರೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಕ್ಕೆ ನಿಮ್ಗೆ ಆಗ್ತಾ ಇರಲಿಲ್ಲ. ತಂದೆ ಏನೋ ಮಾಡಿಟ್ಬಿಟ್ಟು ಹೋಗಿದ್ದಾರೆ, ಅದರಿಂದ ನೀವು ಗೆಲ್ತಾ ಇದ್ದೀರಿ. ಮತ್ತು ನಿಮ್ಗೆ ಇನ್ನೊಂದು ಜ್ಞಾಪಿಸಬೇಕು ಅಂತ ಹೇಳಿದ್ರೆ 2002ನೇ ಇಸ್ವಿಲಿ ಬೆಂಗಳೂರಿನಲ್ಲಿ ಇವತ್ತೇನು ಮಾನ್ಯತಾ ಟೆಕ್ ಪಾರ್ಕ್ ಇದೆಯಲ್ಲ, ಅಲ್ಲಿ ಮಾನ್ಯತಾ ನಗರ ಅಂತ ಮಾಡಿದ್ರು, ಅಲ್ಲಿ ಸಮರ್ಥಾ ಸಂಗಮ ಅಂತ ಮಾಡಿದ್ರು. ಅವತ್ತು ಏನಂತ ಹೇಳಿದ್ರೆ ಪ್ರತಿ 20 ವರ್ಷಕ್ಕೊಂದು ಸತಿ ಆಗುತ್ತೆ. 1982ನೇ ಇಸ್ವಿಲಿ ಪ್ಯಾಲೇಸ್ ಗ್ರೌಂಡಲ್ಲೇ, ಅರಮನೆ ಗ್ರೌಂಡಲ್ಲಿ ಆಗಿತ್ತು. ಅದಾದಮೇಲೆ ಅದು 20 ವರ್ಷ ಆದಮೇಲೆ 2002ನೇ ಇಸ್ವಿಲಿ ಇದರಲ್ಲಾಯಿತು, ಏನು ನಮ್ಮ ಮಾನ್ಯತಾ ಟೆಕ್ ಪಾರ್ಕ್ ಏನಿದೆಯಲ್ಲಿ ಅಲ್ಲಿ ಮಾನ್ಯತಾ ನಗರ ಅಂತ ಮಾಡಿತ್ತು. ಆಗ ಮಾಡಬೇಕಿದ್ರೆ ಸುಮಾರು ಅಂದರೆ ಇಡೀ ರಾಜ್ಯಾದ್ಯಂತ ಎಲ್ಲ ಸ್ವಯಂ ಸೇವಕರು, ಸುಮಾರು 20,000ಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಬಂದಿದ್ದರು. ಆ ಥರ ಸ್ವಯಂ ಸೇವಕರು ಬರಬೇಕಿದ್ರೆ ಆವಾಗ ನಿಮ್ಮ ತಂದೆಯವರೇ ಗೃಹ ಮಂತ್ರಿಗಳಾಗಿದ್ದರು. ಅಲ್ಲಿ 2 ಸತಿ ಸಂಘದ ಕೆಲಕ್ಕೆ ಬಂದು ಹೋಗಿದ್ದಾರೆ. ಅಲ್ಲಿ ಬರಬೇಕಿದ್ರೆ ಅಲ್ಲಿ ನೋಡಿ ಅಂತ ಹೊಗಳ್ಬಿಟ್ಟು ಹೋಗಿರೋಂಥ ಇದನ್ನು ಇವತ್ತು ಸಹ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ. ಅದನ್ನು ಒಂದು ಸ್ವಲ್ಪ ನೋಡಿ ಗೊತ್ತಾಗತ್ತೆ ನಿಮಗೆ. ಅಷ್ಟೇ ಯಾಕೆ ಸ್ವಾಮಿ, ಇದೇ 1932ನೇ ಇಸ್ವಿಲಿ ಸಂಘದಲ್ಲಿ ನಾಗಪುರಕ್ಕೆ ಮುಂಜಿಯವ್ರ ಜೊತೆ ಬಂದಿದ್ದಂಥ ಇವರು ಜಮ್ನಾಲಾಲ್ ಬಜಾಜ್ ಅವ್ರ ಜೊತೆ ಬಂದಿದ್ದಂಥ ಮಹಾತ್ಮ ಗಾಂಧಿಯವರು ಸಂಘದ ಅಲ್ಲಿ ITC ಅಂತಂದು ಶಿಬಿರ ನಡೀತಿತ್ತು. ಆ ಶಿಬಿರ ಬಂದಾಗ ನೋಡ್ತಂತೆ ಎಲ್ಲ ಹುಡುಗರು ಒಟ್ಟಿಗೆ ಆಟ ಆಡ್ತಿದ್ರಂತೆ. ಎಲ್ಲ ಆಟ ಆದಮೇಲೆ ಊಟದ ಸಮಯ ಬಂತದೆ. ಊಟದ ಸಮಯದಲ್ಲಿ ಎಲ್ಲರೂ ಸಾಲಾಗಿ ತಟ್ಟೆ ಹಾಕ್ಕೊಂಡು ಕೂತ್ಕೊಂಡ್ರಂತೆ. ಮಹಾತ್ಮ ಗಾಂಧಿಗೆ ಆಶ್ಚರ್ಯ ಆಗಿಬಿಡ್ತದೆ, ಇಲ್ಲಿ ಎಷ್ಟು ಜನ ಹರಿಜನರಿದ್ದಾರೆ, ಎಷ್ಟು ಜನ ಬ್ರಾಹ್ಮಣರಿದ್ದಾರಂತೆ. ಇಲ್ಲ, ಇಲ್ಲಾರು ಹರಿಜನ ಬ್ರಾಹ್ಮಣರು ಅಂತ ಯಾರೂ ಇಲ್ಲ, ಎಲ್ಲರೂ ಇಲ್ಲಿ ಜಾತಿ ಅನ್ನೋದೇ ಇಲ್ಲ, ಇಲ್ಲೆಲ್ಲರೂ ಹಿಂದೂಗಳು ಅಂತ. ಇವ್ರಿಗೆ ಆಶ್ಚರ್ಯ ಆಗಿಬಿಡ್ತಂತೆ. ಆಮೇಲೆ ಊಟ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಸಹ ನಾವು ಹೋತು ಅಂತ ಹೇಳಿದ್ರು. ಭೋಜನ ಮಂತ್ರ ಹೇಳಿದ್ರು, ಎಲ್ಲನೂ ಊಟ ಮಾಡಿದ್ರು. ಊಟ ಮಾಡಿದ್ಮೇಲೆ ಎಲ್ಲ ತಟ್ಟೆ ತೊಳೆದ್ಮೇಲೆ ಹೋಗಿ ಕೇಳಿದ್ರಂತೆ, ನೀನು ಯಾವ ಜಾತಿ ಯಾರು ಜಾತಿನೇ ಹೇಳಿಲ್ವಂತೆ, ಎಲ್ಲ ನಮ್ಮ ಹಿಂದೂಗಳು ಅಂತ ಹೇಳಿದ್ರಂತೆ. ಆಗ ಜಮ್ನಾಲಾಲ್ ಬಜಾಜ್ ಅವರು ಹೇಳಂತೆ, ನಾವು ಮಾಡ್ತಾ ಇದ್ದೀವಿ, ಸುಮಾರು 50-60 ವರ್ಷಗಳಿಂದ ಸಂಘಟನೆ ಕಟ್ಟಿದ್ದೀವಿ, ಕಾಂಗ್ರೆಸ್ ಅಂತ ಕಟ್ಟಿದ್ದೀವಿ, ಆದರೆ ನಾವು ಸಾಧನೆ ಮಾಡೋಕ್ಕಾಗಿಲ್ಲ. ಇವರು ಕೇವಲ 8-10 ವರ್ಷಗಳಲ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಮಹಾತ್ಮ ಗಾಂಧಿಯವ್ರ ಕೈಲಿ ಹೊಗಳಿಸ್ಕೊಂಡಿದ್ದಂಥದ್ದು ಸಂಘ. ಇನ್ನು ನಿಮ್ಮದೇ ಮೊದಲನೇ ಪ್ರಧಾನಮಂತ್ರಿಗಳಾದಂಥ
ನೆಹರು ಅವರು ಸಹ 1962ನೇ ಇಸ್ವಿಲಿ ಏನು ಚೀನಾ ಮತ್ತು ಭಾರತ ಪಕ್ಕದ ಯುದ್ಧ, ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಇರಬೇಕಿದ್ರೆ ಕೊನೆಗೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಸಂಘದ ಸ್ವಯಂ ಸೇವಕರು ಮಾಡಿದಂಥ ಸೇವೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ. ಅವತ್ತಿನ ಶ್ರೀನಗರದಲ್ಲಿ ಅಲ್ಲಿ ಇಡೀ ಇದರಲ್ಲಿ ಸೇನೆ ಇಳಿಸಬೇಕಾಗಿತ್ತು, ಅಲ್ಲಿ ಬರೀತು. ಆದರೆ ಇಡೀ ರನ್ವೇ ಎಲ್ಲನೂ ರಾತ್ರಿ ರನ್ವೇಗಳೆಲ್ಲನೂ ಪೂರ್ತಿ ಮಂಜುಗಟ್ಟಿಬಿಟ್ಟಿತ್ತು. ಆಗ ರಾತ್ರಿ ಸುಮಾರು 10-11 ಗಂಟೆಗೆ ಸಂಘದ ಅಲ್ಲಿಯ ಪ್ರಚಾರಕರು ಇರ್ತಾರಲ್ಲ ಅವರ ಕಚೇರಿಗೆ ಒಂದು ಫೋನ್ ಬರ್ತಂತೆ, ಈ ಥರ ಏನಾದರೂ ಸಹಾಯ ಮಾಡ್ಬೋದಂತ. ಆಗ ರಾತ್ರಿಯಲ್ಲಿ ಅವರೆಲ್ಲ ಹೋಗಿ ಅಲ್ಲಿ ಇರೋದನ್ನೆಲ್ಲ ಮಂಜನ್ನೆಲ್ಲ ತೆಗಿತಾರೆ. ಬೆಳಗ್ಗೆ ಕತ್ತಲಿಂದ ಬೆಳಗಾಗೋಷ್ಟರೊಳಗೆ ಆ ಮಂಜನ್ನೆಲ್ಲ ಕ್ಲಿಯರ್ ಮಾಡಿ ರನ್ವೇ ಶುರು ಮಾಡಿಕೊಟ್ಟಿರ್ತಾರೆ. ಮತ್ತು ಇನ್ನೂ ಒಂದು ಮಾತು ಹೇಳಿದ್ರಿ, ನಿಮಗೆ ಸಂಘದವರು ಅಂತ ಹೇಳಿದ್ರೆ ಎಲ್ಲೇ ವಿಪತ್ತು ಬಂದರೂ ಸಂಘದವರು ಇದ್ದಾರೆ ಅಂತ ಹೇಳಿದ್ರೆ ನನಗೆ ಯಾವುದು ಫೋಟೋಗಳು ಗೊತ್ತಿಲ್ಲ ಅಂತ ಹೇಳಿದ್ರಿ. ಒಂದು ತಿಳ್ಕೊಳ್ಳಿ, ಸಂಘ ಯಾವತ್ತೂ ಫೋಟೋಗಳು ಕೆಲಸ ಮಾಡೋದಿಲ್ಲ. ನೀವೇ ಒಂದು ಸತಿ ಮುಟ್ಟು ನೋಡ್ಕೊಳ್ಳಿ. ನಾನು ಹೇಳ್ತೀನಿ, ನಾನು ನೀವು ಅಂತೆಲ್ಲ, ನೀವೇ ಯಾವುದಾದ್ರೂ ನಿಮಗೆ ಗೂಗಲ್ಗಳು ಅಷ್ಟೊಂದು ಚೆನ್ನಾಗಿ, ನೀವು ಮೊದಲೇ IT-BT ಮಂತ್ರಿಗಳು, ನೀವೇ ಹೋಗಿ ನೋಡಿ, ಒಂದು ಗೂಗಲಲ್ಲಿ ಹಾಕಿ ಸಂಘದ್ದು ಎಲ್ಲೆಲ್ಲಿ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಪ್ರಕೃತಿ ವಿಕೋಪಗಳಾಗಿದೆ, ಅಲ್ಲೆಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಸಂಘದ ಸ್ವಯಂ ಸೇವಕರು ಅವ್ರ ಪಾಡಿಗವರು ನಿಕ್ಕರ್ ಹಾಕ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಯಾಕೆ ಸ್ವಾಮಿ, ನಿಮ್ಮ ಅಧಿನಾಯಕ ಏನು ರಾಹುಲ್ ಗಾಂಧಿ ಇದ್ದಾರಲ್ಲ, ರಾಹುಲ್ ಗಾಂಧಿ ಮತ್ತು ಇವಾಗ ರಾಹುಲ್ ಗಾಂಧಿ ಇದ್ದಿದ್ದು ಹಿಂದಿನ ಲೋಕಸಭಾ ಕ್ಷೇತ್ರ, ಮತ್ತು ಈಗ ನಿಮ್ಮ ಪ್ರಿಯಾಂಕಾ ಗಾಂಧಿಯವರು ಇದ್ದಾರಲ್ಲ ವಯನಾಡು, ಅಲ್ಲೂ ಸಹ ಕಳೆದ ವರ್ಷ ನಡೆದಂಥ ಒಂದು ಮೇಘಸ್ಫೋಟ ಆಯ್ತಲ್ಲ, ಆ ಮೇಘಸ್ಫೋಟದಲ್ಲಿ ಅಲ್ಲಿ ನಿಮ್ಗೆ ಕೇಳಿ ನಿಮ್ಗೆ ಗೊತ್ತು, ಕೇರಳದಲ್ಲಿ ಇರೋದಲ್ಲಿ ಕಮ್ಯುನಿಸ್ಟ್ ಮತ್ತು ಪಿಣರಾಯಿ ಸರ್ಕಾರ ಇದೆ, ಅಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ. ಆ ಸರ್ಕಾರ ಅಷ್ಟಿದ್ರೂ ಅಲ್ಲಿ ಮೇಘಸ್ಫೋಟ ಆದಾಗ ಅಲ್ಲಿ ನಮ್ಮ ಏನು ಸೈನಿಕರು ಅಥವಾ ಸೈನಿಕರು ಅಲ್ಲಿ ಹೋಗಿ, ಅಥವಾ ನಮ್ಮ ಪೊಲೀಸವರು ಹೋಗಿ ಮಾಡೋದಕ್ಕಿಂತ ಮುಂಚೆನೇ ಸಂಘದ ಸ್ವಯಂ ಸೇವಕರು ನಿಸ್ವಾರ್ಥವಾಗಿ ನಿಂತುಕೊಂಡಿದ್ದರು, ಅಲ್ಲಿ ಹೋಗಿ ಸೇವೆ ಮಾಡಿದರು. ಇದನ್ನು ಒಂದು ಸತಿ ಎದೆ ಮುಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಸಂಘನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರಿ. ಯಾಕೆ ಅಂತ ನಾನು 3 ಸತಿ ಹೇಳಿದೆ ಅಂತ ಹೇಳಿದ್ರೆ, ಸಂಘನ 3 ಸತಿನೂ ಬ್ಯಾನ್ ಮಾಡಿದ್ರು ಕಾಂಗ್ರೆಸ್ನವರು. ಯಾವಾಗ 1948ನೇ ಇಸ್ವಿಲಿ ಮಹಾತ್ಮ ಗಾಂಧಿಯವ್ರನ್ನ ನಾಥೂರಾಮ್ ಗೋಡ್ಸೆ ಹೊಡೆದಾಗ ಆತ ಸಂಘಕ್ಕೆ ಅವನಿಗೆ ಸಂಪರ್ಕ ಆಯಿತು ಅಂತ ಹೇಳಿ ಸಂಘದಿಂದ ಮಾಡಿದ್ದಾನೆ ಅಂತ ಹೇಳಿದ್ರು. ಅದಾದಮೇಲೆ ಸಂಘ ಬೇರೆ ಯಾವುದೇ ಸಂಘಟನೆಗಳು ಥರ ಅದು ದೊಡ್ಡದಾಗಿ ಹೋರಾಟ ಮಾಡಲಿಲ್ಲ, ಏನು ಮಾಡಲಿಲ್ಲ. ತನ್ನ ಪಾಡ ತಾನು ಕಾನೂನಾತ್ಮಕವಾಗಿ ಅದು ನ್ಯಾಯಾಲಯದಲ್ಲಿ ಹೋರಾಯಿತು. ಅದಾದಮೇಲೆ ಸಂಘದ ಮೇಲೆ ನಿರ್ದೋಷಿ ಅಂತ ಗೊತ್ತಾಯಿತು, ಮತ್ತೆ ಸಂಘ ಶುರುವಾಯಿತು. ಅದಲ್ಲದೆ ಇದೇ ನಿಮ್ಮ ಅಧಿನಾಯಕಿ ಅಂದರೆ ನಿಮ್ಮ ಹೆಸರು ಇಟ್ಕೊಂಡಿದ್ರಲ್ಲ, ಪ್ರಿಯಾಂಕಾ ಅಂತ ಇಟ್ಕೊಂಡಿದ್ರಲ್ಲ, ಆ ಪ್ರಿಯಾಂಕ್ ಅವರ ಅಜ್ಜಿ ಇದ್ಲಲ್ಲ ಅಂದರೆ ಇಂದಿರಾ ಗಾಂಧಿ, ಆ ಇಂದಿರಾ ಗಾಂಧಿನೂ 1975ನೇ ಇಸ್ವಿಲಿ ಏನು 25-27 ನೀವು ಇಲ್ಲಿ ಇದು ತೊಗೊಂಡು ಬಂದ್ರಲ್ಲ, ಎಮರ್ಜೆನ್ಸಿ ತೊಗೊಂಡ್ರಲ್ಲ, ಆವಾಗಲೂ ಸಹ ಸಂಘದ ಮೇಲೆ ನಿಷೇಧ ಆಗಿತ್ತು. ಅದಾದಮೇಲೆ ಎಮರ್ಜೆನ್ಸಿ ಆದಮೇಲೆ ಮತ್ತೆ ನ್ಯಾಯಾಲಯದಲ್ಲೆಲ್ಲನೂ ಹೋರಾಡಿದ ಮೇಲೆ ತಿರ್ಗಾ ಅಲ್ಲಿಂದ ಸಂಘ ಹೊರಗಡೆ ಬಂತು, ಸಂಘದ ಮೇಲೆ ಬ್ಯಾನ್ ಆಯಿತು. ಮತ್ತು 1992ನೇ ಇಸ್ವಿಲಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಕ್ಷಿಪ್ರವಾಕ್ಷಾಂತಿ ಥರ ನಡೆಯಿತು. ಅಂದರೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ತಮ್ಮ ದಾಸ್ಯದ ಸಂಕೇತ ಅಂತಿದ್ದಂಥ ಆ ಬಾಬರಿ ಮಸೀದಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ರು. ಆಗಲೂ ಸಹ ಸಂಘದ ಮೇಲೆ ನಿಷೇಧ ಆಯಿತು. ಅದಾದಮೇಲೂ ಸಹ ಸಂಘ ಮತ್ತೆ ಕಾನೂನಿನ ಯಾವತ್ತೂ ಕೈಗೆಟ್ಕೊಳ್ಳಿಲ್ಲ. ಅವರೇನು ಮಾಡಿದ್ರು ಅಂತ ಹೇಳಿದ್ರೆ, ಯಾವುದೋ ಒಂದು ಸಣ್ಣ ಸ್ಲೋಗನ್ ಬರೆದಿದ್ದಕ್ಕೋಸ್ಕರ ಅಥವಾ ಎಲ್ಲೋ ಒಂದು ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದ್ದಕ್ಕೋಸ್ಕರ ಹೋಗಿ ಶಾಸಕರ ಮನೆಗೆ ಹೋಗಿ ಸುಟ್ಟಾಕಲಿಲ್ಲ, ಅಥವಾ ಪೊಲೀಸ್ ಜೀಪ್ಗಳನ್ನ ಸುಟ್ಟಾಕಲಿಲ್ಲ, ಅಥವಾ ಪೊಲೀಸ್ ಠಾಣೆಗಳನ್ನು ಹೋಗಿ ಪೊಲೀಸ್ ಮೇಲೆ ಹೊಡೆದಾಕಲಿಲ್ಲ, ಅಥವಾ ಯಾರೋ ಒಬ್ಬ ಏನೋ ಬರ್ದ ಅಂತ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಹೊಡೆದಾಕಲಿಲ್ಲ. ಆ ಥರ ಏನೂ ಮಾಡಲಿಲ್ಲ. ಸಂಘ ತನ್ನ ಪಾಡಿಗೆ ತಾನು ನ್ಯಾಯಯುತವಾಗಿ ಹೋರಾಡಿತು. ಅದಾದಮೇಲೆ ಏನು ತನ್ನ ಬ್ಯಾನ್ ಹಾಕಿದ್ದು ತಪ್ಪು ಅಂತ ಜನನೇ, ಅವರೇ ನ್ಯಾಯಾಲಯನೇ ಅದನ್ನು ಹೊರಗಡೆ ಬಂತು. ಹೀಗೆ ನಮಗೆ ಗೊತ್ತಿರಬೇಕು, ರಾವಣನಿಂದ ಬಿಡಿಸ್ಕೊಂಡು ಹೋಗಬೇಕಿದ್ರೆ, ಅಯ್ಯೋ ಇವಳು ಇಷ್ಟೊತ್ತವರೆಗೂ ಇದರಲ್ಲ, ಏನು ಮಾಡೋದು, ಹೇಗೆ ಕರ್ಕೊಂಡು ಹೋಗೋದು ಅಂತ ಹೇಳಿದಾಗ ಆಕೆ ಅಗ್ನಿ ಪರೀಕ್ಷೆಗೆ ಹೋಗ್ತಾಳೆ. ಅಗ್ನಿ ಪರೀಕ್ಷೆ ಅಂತ ನಮಗೆಲ್ಲ ಗೊತ್ತಿರ್ಬೋದು. ಅಗ್ನಿದೇವ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಅತ್ಯಂತ ಶುದ್ಧತೆ ಇದೆ ಅಂತ ಹೇಳಿದ್ರೆ ಅದು ಅಗ್ನಿದೇವ. ಯಾಕೆಂದರೆ ಅಗ್ನಿ ಇಲ್ಲ ಅಂತಂದರೆ ಕೆಟ್ಟನೆಲ್ಲ ಸುಟ್ಟು ಹಾಕ್ಬಿಡ್ತಾನೆ. ಆಗ ಅಲ್ಲೋಗಿ ಅಗ್ನಿದೇವನಲ್ಲಿ ಮುಂದೆ ನಿಂತ್ಕೊಂಡು ಸೀತಾದೇವಿ ಅಗ್ನಿಕುಂಡಲ್ಲಿ ಕೂತ್ಕೊಳ್ತಾಳೆ. ಆಗ ಅಗ್ನಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕರ್ಕೊಂಬಂದು ಹೊರಗಡೆ ಬಿಡ್ತಾನೆ. ಅಂದರೆ ಇವಳು ಅತ್ಯಂತ ಪರಿಶುದ್ಧಳು ಅಂತ. ಸೊ ಆ ಥರ ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರೆ, ಅಗ್ನಿ ಪರೀಕ್ಷೆ ಅಂತ ಹೇಳ್ತೀವಲ್ಲ, ಆ ಅಗ್ನಿ ಪರೀಕ್ಷೆನ 3 ಬಾರಿ ಅದು ದಾಟಿಕೊಂಡು ಬಂದಿದೆ. ಅಷ್ಟೆಲ್ಲ ಆಗಲಿಲ್ಲ ಇಂದಿರಾ ಗಾಂಧಿ ನೆಹರು ಕೈಲಾಗಲಿಲ್ಲ, ಇಂದಿರಾ ಗಾಂಧಿಯಾಗಲಿಲ್ಲ, ರಾಹುಲ್ ಗಾಂಧಿ ಕೈಲಾಗಲಿಲ್ಲ, ನರಸಿಂಹರಾವ್ ಕಾಲಾಗಲಿಲ್ಲ ಅಂತ ಹೇಳಿದ್ರೆ ನಿನ್ನಂಥ ತೋಲಾಂಡಿ ನಾಯಕ ಏನು ಮಾಡ್ತಾರೆ ಅಂತ ತೋರಿಸಿ ನೋಡೋಣ. ಮತ್ತು ಇವಾಗಲೂ ಅಷ್ಟೇ, ಸಂಘ ನೀವೇನೋ ಹೇಳ್ತೀನಿ ಅಂತ ಹೇಳಿದ್ರೆ ಸಂಘದ ಕಡೆಯಿಂದ ಯಾವುದೇ ರೀತಿಯಾದ ನಿಮಗೊಂದು ಪ್ರತಿಭಟನೆ ಬರೋದಿಲ್ಲ. ಸಂಘದ ಅಧಿಕೃತವಾದ ಯಾರೇ ಪದಾಧಿಕಾರಿಗಳಾಗಲಿ ಯಾರೇ ಅವರಲ್ಲಿ ಇದ್ರ ಬಗ್ಗೆ ಏನೂ ಮಾತಾಡಲ್ಲ. ಯಾಕೆಂತೇಳಿದ್ರೆ ಆಗಲೇ ಹೇಳಿದೆ, ಅವ್ರಿಗೆ ಗೊತ್ತು ಸಂಘ ಅನ್ನೋದೊಂದು ದೊಡ್ಡದಾದ ಗಜಗಾಂಭೀರ್ಯ. ಸಂಘ ಪಾಡಿಗೆ ಸಂಘ ಹೋಗ್ತಿರುತ್ತೆ, ನಾಯಿ ಪಾಡಿಗೆ ನಾಯಿ ಬೊಗಳ್ತಾ ಇರುತ್ತೆ, ಅಷ್ಟೇ ಜನ ಆಚ ಅಂತ ಹೊರಗಡೆ ಹಾಕ್ತಾರೆ ಅಂತ ಅದಕ್ಕೆ ಚೆನ್ನಾಗಿ ಗೊತ್ತಿದೆ.
ಮತ್ತು ನೀವು ಇನ್ನೊಂದು ತಿಳ್ಕೊಳ್ಳಿ, ಯಾವುದಾದ್ರೂ ಸಂಘಟನೆಗಳು ನೀವೇ ನಿಮ್ಮಲ್ಲೇ ಗೊತ್ತಿರೋದಿಲ್ಲ, ನಿಮ್ಮ ಬ್ರದರ್ಸ್ ಅಂತ ಬ್ರದರ್ಹುಡ್ ಸಂಘಟನೆಗಳು ಇದೆಯಲ್ಲ, ಆ ಸಂಘಟನೆಗಳೆಲ್ಲನೂ ಏನು ಮಾಡ್ತವೆ, ಒಂದು ಸಂಘಟನೆನಾದರೆ ಬ್ಯಾನ್ ಮಾಡ್ತು ಅಂತ ಹೇಳಿದ್ರೆ ಅದು ಮತ್ತೊಂದು ಹೆಸರಿಂದ ಬರುತ್ತೆ, ಮತ್ತೊಂದು ಹೆಸರಲ್ಲಿ ಅದೇ ರೀತಿಯ ಸಮಾಜ ವಿರೋಧಿ ಕೃತ್ಯಗಳನ್ನೇ ಮಾಡುತ್ತೆ. ಆದರೆ ಇಲ್ಲಿ ಸಂಘ ಯಾವತ್ತೂ ತನ್ನ ಧೋರಣೆಗಳನ್ನು ಬದಲಾಯಿಸಲಿಲ್ಲ, ತನ್ನ ಧ್ಯೇಯೋದ್ದೇಶಗಳನ್ನು ಬದಲಾಯಿಸಲಿಲ್ಲ, ತನ್ನ ಹೆಸರನ್ನು ಬದಲಾಯಿಸ್ಕೊಳ್ಳಿಲ್ಲ. ಸಂಘ ಕಳೆದ 100 ವರ್ಷಗಳಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವಾಗಿ ಉಳಿದಿದೆ ಅಂತ ಹೇಳಿದ್ರೆ ಅದರದ್ದು ನೇರ ದಿಟ್ಟ ನಿರಂತರ ಅಂತೇನು ಹೇಳ್ತೀವಿ ಅದು ಹಾಗೆ ಉಳ್ಕೊಂಡಿದೆ. ಸೊ ಹಾಗಾಗಿ ಸಂಘನ ಮತ್ತೆ ನೋಡಿ, ನಿಮಗೆ ಹೇಳಿ ನಿಮಗೂ ವ್ಯತ್ಯಾಸ ಅಂತ ಕೇಳಿದ್ರಿ. ಅದಕ್ಕೆ ಚೆನ್ನಾಗಿ ಹೇಳಬೇಕು ಅಂತ ಹೇಳಿದ್ರೆ 1984ನೇ ಇಸ್ವಿಯ ಲೋಕಸಭಾ ಚುನಾವಣೆಯಲ್ಲಿ ಮೂಲ ಪಕ್ಷವಾದಂಥ BJP ಮೂಲ ಪಕ್ಷದ ಸಂಘದಿಂದ ಬಂದಂಥ ಕೇವಲ ಇಬ್ಬರೇ ಗೆದ್ದರಂತೆ. ಆಗ ಅಂದಿನ ಅಧ್ಯಕ್ಷರಾಗಿದ್ದಂಥ ವಾಜಪೇಯಿಯವರು ಸೋತಿದ್ದರು ಮತ್ತು ಲಾಲ್ ಕೃಷ್ಣ ಅದ್ವಾನಿಯವರು ಸೋತಿದ್ದರು. ಆಗ ಯಾರೋ ಒಬ್ಬ ನಿಮ್ಮ ಕಾಂಗ್ರೆಸ್ ಅವರು ಹೇಳಿದ್ರು, ಅಯ್ಯೋ ಅಷ್ಟೇ BJP ಹುಟ್ಟೋಯಿತು, ಏನಿಲ್ಲ 2 ಅಂತ ಹೇಳಿದಾಗ ಆಗ ಹೇಳಿದ್ರಂತೆ, ನಾವು ಅಗ್ನಿ ಪರೀಕ್ಷೆಯಲ್ಲಿ ಎದ್ದು ಬರ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿದ್ದ ಕೆಲವೇ ವರ್ಷಗಳಲ್ಲಿ 89ನೇ ಇಸ್ವಿಯಲ್ಲಿ 70-80 ಬಂತು. ಅದಾದಮೇಲೆ ನಿರಂತರವಾಗಿ ಒಂದು ಬೆಳಕೊಳ್ತಾ ಹೋಗಿದೆ. ಕಳೆದ 3 ಸತಿಯಿಂದ ಅಂದರೆ 2014, 2019 ಮತ್ತು 2023 3 ಸತಿನೂ BJPಯ ಸರ್ಕಾರನೇ ಉಳ್ಕೊಂಡಿದೆ. ನೀವೆಲ್ಲಿದ್ದೀರಿ ಅಂತ ಒಂದು ಸತಿ ನೋಡ್ಕೊಳ್ಳಿ. ಒಂದು ಕಾಲದಲ್ಲಿ ಇಡೀ ದೇಶನೇ ಆಳಿದವರು, ಇವತ್ತು ಎಲ್ಲಿದ್ರಿ? ಕೇವಲ 3 ರಾಜ್ಯಗಳಿದ್ರಿ. ಅದರಲ್ಲೂ ಒಂದು ಕರ್ನಾಟಕ ಅನ್ನೋ ದೊಡ್ಡದು ರಾಜ್ಯ ಆಯಿತು ಅಂತ ಅದು ನಿಮ್ಮ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಬಂತು ಅಂತ ಹೇಳಿದ್ರೆ ಅಷ್ಟೇ ಹೊರತು ಮುಂದಿನ ಸತಿ ನೀವು ಹೆಸರಿಲ್ಲದೆ ಸೋತೋಗ್ತೀರಿ ಅನ್ನೋದನ್ನು ನಿಮಗೆ ಚೆನ್ನಾಗಿ ಜ್ಞಾಪಕ ಇರಲಿ. ಸಂಘನ ಮುಟ್ಟದ್ರಲ್ಲಿ ಸಂಘನ ಬ್ಯಾನ್ ಮಾಡದೆ ಸುಟ್ಟೋಗೋದಲ್ಲ, ನೀವು ಬ್ಯಾನ್ ಮಾಡದೇ ಇದ್ರೂ ಸೋಲ್ತೀರಿ, ಅದು ಬೇರೆ ವಿಷಯ. ಬ್ಯಾನ್ ಮಾಡದೇ ಸುಟ್ಟೇ ಹೋಗ್ತೀರಿ ಅಂತ ಹೇಳಿದ್ರು ತಪ್ಪಾಗಲಾರ್ದು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ, ನಾನಲ್ಲ, ಜನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನಂತ ಹೇಳಿದ್ರೆ ನೀವು ಇರೋದಿಷ್ಟು ಒಂದು ಕರ್ನಾಟಕದಲ್ಲಿದ್ದೀರಿ, ಅದು ಬಿಟ್ಟರೆ ಒಂದು ತೆಲಂಗಾಣ ಅಂತ, ಅದು ಬಿಟ್ಟರೆ ತೆಲಂಗಾಣದಲ್ಲಷ್ಟೇ ಅದು ಹಿಮಾಚಲ ಪ್ರದೇಶ, 3 ರಾಜ್ಯಗಳಲ್ಲಿದ್ದೀರಿ. ಇನ್ನು ನೀವು ಸಂಸದರು ಎಷ್ಟಾಗಿದ್ದೀರಿ ಅಂತ, ಅದು ನೀವು ಪ್ಯಾರಾಸೈಟ್ಗಳು, ಅಂದರೆ ನೀವು ಪರಾವಲಂಬಿಗಳು. ಸ್ವಂತ ನೀವು ಕಾಂಗ್ರೆಸ್ ಅಂತ ನಿಂತ್ಕೊಂಡಿದ್ರೆ ನೀವು 3 ಕಾಸು 3 ಓಟು ಬಿಡ್ತಿರಲಿಲ್ಲ. ಆದರೆ ನೀವು ಬೇರೆಯವರಿಂದ ಅಲ್ಲಿ ನಿಂತ್ಕೊಂಡಿರೋದ್ರಿಂದ ನೀವು ಏನಂತ ಹೇಳಿದ್ರೆ ನೀವಲ್ಲಿ ಇವತ್ತು ನೀವು 99 ಬಂದಿದ್ದೀರಿ. ಅದರಲ್ಲೂ ನೀವು ಪೂರ್ಣಾಂಕ ತೊಗೊಂಡಿಲ್ಲ. ಆದರೂ ನಿಮ್ಮ ಅಧಿನಾಯಕ ಅಂತ ಹೇಳಿದ್ರೆ 100ಕ್ಕೆ 99 ಬಂದಾಗಿದೆ, 540ಕ್ಕೆ 99 ಬಂದಿದ್ದಕ್ಕೇ 190 ಬಂದು ಕುಣಿದಾಡಿದ್ರು. ಈ ಸತಿ ಮುಂದಿನ ಸತಿ ಎಲೆಕ್ಷನ್ ಬಂದರೆ 9 ಬರುತ್ತಾ ಅಂತ ನೋಡಿ, ಒಬ್ಬರೇ ಹೋದರೆ 9 ಬರುತ್ತಾ ಅಂತ ನೋಡಿ. ಹಾಗಾಗಿ ಒಂದು ಸತಿ ನೀವು ಯಾವಾಗಲೂ ಅಂದರೆ ಬೆಂಕಿ ಅಂದರೆ ಸಂಘ ಅನ್ನೋದೊಂದು ಬೆಂಕಿ, ಅದು ಆ ಬೆಂಕಿನ ನೀವು ಮುಟ್ಟಕ್ಕಿಂತ ಮುಂಚೆ ಒಂದು ಸತಿ ನೋಡ್ಕೊಳ್ಳಿ. ನೀವು ಸಂಘ ಮುಟ್ಟಕ್ಕೆ ಹೋದರೆ ಭಸ್ಮ ಆಗೋಗ್ತೀರಿ. ಸಂಘ ಏನು ಮಾಡ್ತಿದೆ ಅಂತ ಕೇಳಿದ್ರೆ ಇವತ್ತಿನ ದಿವಸ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ಗೃಹ ಮಂತ್ರಿಗಳು, 100 ಮಂತ್ರಿಗಳು ಸಂಘದ ಸ್ವಯಂ ಸೇವಕರು, ಸಂಘದಿಂದ ಶಿಕ್ಷಣದ ಸ್ವಯಂ ಸೇವಕರಿದ್ದಾರೆ. ಮತ್ತು ದೇಶದಲ್ಲಿ 100 ಸಂಸದರಿದ್ದಾರೆ, ಸಾವಿರಾರು ಶಾಸಕರಿದ್ದಾರೆ, ಸಾವಿರಾರು ಜನಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ. ಮತ್ತು ಈಗಾಗಲೇ ಹೇಳಿದೆ, ಒಂದು ಇಡೀ ದೇಶಾದ್ಯಂತ ಎಲ್ಲಿ ಹೋಗಿ ಒಂದು ಕಲಿಸಿದ್ರೆ ಅದು ಸ್ವಯಂ ಸೇವಕನ ಮನೆಯಲ್ಲೇ ಬೀಳುತ್ತೆ. ಸೊ ಹಾಗಾಗಿ ಮತ್ತೆ ನೀವು ಹೇಳಿದ್ರಲ್ಲ ಸ್ವಯಂ ಸೇವಕರು ಅಂತ ಹೇಳಿದ್ರೆ ಸಾರ್ವಜನಿಕರು ಅವರು ಎಲ್ಲಿಗೆ ಬಿಡಬಾರ್ದು ಅಂತ. ಯಾಕೆಂದರೆ ಸ್ವಯಂ ಸೇವಕರು ಸಾರ್ವಜನಿಕರೇನೆ. ಯಾಕೆಂದರೆ ಅವರು ತೆರಿಗೆ ಕಟ್ಟೋರು, ನಿಮ್ಮ ಬಾಂಧವ್ರ ಥರ ಅಲ್ಲ. ಎಲ್ಲೋ ತೆರಿಗೆ ಕಟ್ಟದಲ್ಲಿ ಎಲ್ಲೋ ಕೂತ್ಕೊಂಡು ಏನೋ ಸಣ್ಣ ಪುಟ್ಟ ಗುಜರಿಗಳ ವ್ಯಾಪಾರ ಮಾಡಿಕೊಂಡು ಪಂಚರ್ ಹಾಕ್ಕೊಂಡು ಮಾಡ್ತಾರಲ್ಲ, ಅವ್ರೇನು ತೆರಿಗೆನೇ ಕಟ್ಟದಲ್ಲೇ ಮಾಡ್ತಾರಲ್ಲ, ಅಂದರೆ ಆ ಥರದವರಲ್ಲ. ಸಂಘದಲ್ಲಿರೋರೆಲ್ಲ ಶಿಕ್ಷಿತವಂತರು. ನೀವೇ ಒಂದು ಸತಿ ಸಂಘದ ಇದುವರೆಗೂ ಏನು ಸಂಘದ ಪದಾಧಿಕಾರಿಗಳಿದಾರಲ್ಲ ಅವ್ರದ್ದೆಲ್ಲ ಕ್ವಾಲಿಫಿಕೇಷನ್ ಒಂದು ಸತಿ ತೆಗೆದು ನೋಡಿ. ಆಮೇಲೆ ನಿಮ್ಮ ಕ್ವಾಲಿಫಿಕೇಷನ್ ನೋಡಿ, ನಿಮ್ಮ ಬೇರೆ ಬೇಡ, ನಿಮ್ಮ ರಾಹುಲ್ ಗಾಂಧಿ ಸ್ವತಃ ನೀವು, ನಿಮ್ಮ ಮಧು ಬಂಗಾರಪ್ಪ ಅಥವಾ ಇವರು ಬೇರೆಯವರೆಲ್ಲ ಒಂದಷ್ಟು ಕ್ವಾಲಿಫಿಕೇಷನ್ ತೆಗೆದು ನೋಡಿ. ಅಥವಾ ನಿಮ್ಮ ಪ್ರದೀಪ್ ಈಶ್ವರ್ ಎಲ್ಲ ಕಡೆ ಮಾತಾಡ್ತಾರಲ್ಲ, ಪ್ರದೀಪ್ ಈಶ್ವರ್ ಅವ್ರದ್ದೆಲ್ಲ ಕ್ವಾಲಿಫಿಕೇಷನ್ ನೋಡ್ಕೊಳ್ಳಿ. ಮತ್ತು ಸಂಘದ ಯಾರು ಪದಾಧಿಕಾರಿಗಳಿದಾರಲ್ಲ ಅಥವಾ ಸಂಘದ ಹಿರಿಯ ನಾಯಕರುಗಳಿದಾರಲ್ಲ ಅವ್ರದ್ದೆಲ್ಲ ನೋಡ್ಕೊಳ್ಳಿ. ಆವಾಗ ಗೊತ್ತಾಗುತ್ತೆ ನೀವೆಲ್ಲಿದ್ದೀರಿ, ಇದೆಲ್ಲಿದೆ ಅಂತ. ಈಗಾಗಲೇ ಹೇಳಿದೆ, ಸಂಘ ಅಂತ ಹೇಳಿದ್ರೆ ಅದೊಂದು ಪರಿಶುದ್ಧವಾದ ಒಂದು ಅಗ್ನಿ ರೀತಿ. ಮತ್ತು ಸಂಘ ಅಂತ ಹೇಳಿದ್ರೆ ಅದೊಂದು ದೊಡ್ಡದಾದ ಸಮುದ್ರ. ಈ ಥರದ್ದಕ್ಕೆಲ್ಲನೂ ಸಮುದ್ರಕ್ಕೆ ಈ ಥರ ಎಲ್ಲ ಕೆಚ್ಚದಾಗ ಹಾಕ್ತಿದ್ರು ಒಂದೊಂದು ಅಲೆ ಬಂದಾಗ ಅದು ತೆಗೆದು ಹೊರಗಡೆ ಹಾಕ್ತಿರುತ್ತೆ. ನೀವೇನೇ ಮಾಡಿದ್ರು ಸಂಘನ ಒಂದು ಚೂರು ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ತಾ, ಅಷ್ಟೂ ಧೈರ್ಯ ಇದೆ ಅಂದರೆ ಪ್ರಯತ್ನ ಮಾಡಿ ನೋಡಿ. ಅದನ್ನು ಅದಾದಮೇಲೆ ನೀವು ಮುಂದಿನ ಸತಿ ಎಲೆಕ್ಷನಲ್ಲಿ ಗೆಲ್ತೀರಾ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ. ನಮಸ್ಕಾರ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?